ಪ್ರೊಫೆಸರ್ ಧರ್ಮರವರೇ, ಅತಿ ವಂದನೀಯ ಫಾದರ್ ಸೆರಾವ್ರವರೇ, ಬ್ಯಾದಿ ಅಧ್ಯಯನ ಪೀಠದ ಅಧ್ಯಕ್ಷರಾಗಿರುವಂಥ ಸಿದ್ದೀಕ್ರವರೇ, ಎಲ್ಲ ಪದಾಧಿಕಾರಿಗಳೇ ಮತ್ತು ಸೇರಿರುವಂತಹ ನನ್ನ ಎಲ್ಲ ಗಣ್ಯ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಸರ್ ತಾವು ನನ್ನ ಭಾಷಣ ಕೇಳಬೇಕು ಅಂತ ಹೇಳ್ಕೊಂಡು ಇದ್ದೀರಂತ ಕೇಳಿ ಭಾಳ ಖುಷಿ ಆಯಿತು. ಆದರೆ ಸೌಭಾಗ್ಯ ಏನು ಅಂತ ಹೇಳಿದರೆ ತಮ್ಮ ಮಾತುಗಳನ್ನು ಕೇಳಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು. ತಾವು ಕೇವಲ ಒಂದು ನಾನು ಟೈಮ್ ನೋಡ್ತಾ ಇದ್ದೆ, 5-7 ನಿಮಿಷದಲ್ಲಿ ಎಷ್ಟೊಂದು ವಿಸ್ತೃತವಾದ ಆಳವಾದಂಥ ಒಂದು ಕೆಲವು ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಮನಮುಟ್ಟುವ ರೀತಿಯಲ್ಲಿ ಭಾಳ ಪವರ್ಫುಲ್ಲಾಗಿ ಹೇಳಿದ್ರಿ. ವಂದನೆಗಳು ಸರ್, ತಮಗೆ ಅಭಿನಂದನೆಗಳು. ಬ್ಯಾರಿ ಸಂಶೋಧನಾ ಕ್ಷೇತ್ರಕ್ಕೆ ಅದ್ವಿತೀಯವಾದಂತಹ ಕೊಡುಗೆಗಳನ್ನು ಕೊಟ್ಟು ನಮ್ಮ ಈ ಬ್ಯಾರಿ ಆಂದೋಲನದ ಬ್ಯಾರಿ ಪುನರುತ್ಥಾನದ ಒಂದು ಪ್ರಕ್ರಿಯೆಗೆ ನಾಂದಿಯನ್ನು ಹಾಡಿದಂತಹ ಒಂದು 3 ಮಹನೀಯರನ್ನು, ಪ್ರಾತವಂದನೀಯರನ್ನು ಇವತ್ತು ಸ್ಮರಿಸುವಂತಹ ಒಂದು ಕಾರ್ಯಕ್ರಮ ಇದು. ಇವರನ್ನು ನಾನು ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಿಕೊಂಡು ಮತ್ತು ತಮಗೆಲ್ಲರಿಗೂ ಇದರ ಅಭಿನಂದನೆಯನ್ನು ಸಲ್ಲಿಕೊಂಡು ನನ್ನ ಈ ದಿಕ್ಸೂಚಿ ಭಾಷಣವನ್ನು ನಾನು ಶುರು ಮಾಡ್ತೇನೆ. ನಾನಿದನ್ನೊಂದು 2 ಉಲ್ಲೇಖಗಳ ಮೂಲಕ ಶುರು ಮಾಡ್ತೇನೆ ಸರ್. ತಾವು ಬೇಗ ಹೋಗಬೇಕಂತ ಹೇಳಿದರೆ ನಾನು ಕೇಳಿಕೊಂಡು ತಾವು ಹೋದರೆ ನಮಗೇನು ತೊಂದರೆ ಇಲ್ಲ. ಪಾಪ ಅವರು 10:00 ಹೋಗಬೇಕಂತ ಹೇಳಿದರು, 11 ಗಂಟೆಗೆ ಯೂನಿವರ್ಸಿಟಿಯಲ್ಲಿ ಇರಬೇಕು ಅಂತ. ಸೊ ದೀಸ್ ಆರ್ 2 ಕೋಟ್ಸ್, ಬಹಳ ಗಣ್ಯರಾಗಿರುವಂತಹ, ನಾವೆಲ್ಲರೂ ಬಹಳ ಆದರದಿಂದ ನೋಡುವಂತಹ 2 ಮಹನೀಯರುಗಳ ಕೋಟ್. ಒಂದು ಬರಾಕ್ ಒಬಾಮರದ್ದು. ಅವರು 2nd ಟರ್ಮ್ಗೆ ಅಮೇರಿಕಾದ ಅಧ್ಯಕ್ಷರಾದಾಗ ದಿ ಸ್ಪೀಚ್ ಈಸ್ ನೋನ್ ಆ್ಯಸ್ ಅಮೇರಿಕಾ ಇಸ್ ನಾಟ್ ಅಮೇರಿಕಾ ಅಂತ. ಸೊ ಅವರು ಅದರಲ್ಲಿ ಹೇಳಿದರು, ಅಮೇರಿಕಾ ಇಸ್ ನಾಟ್ ಅಮೇರಿಕಾ ಬಿಕಾಸ್ ಆಫ್ ದಿ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್, ಅಮೇರಿಕಾ ಇಸ್ ನಾಟ್ ಅಮೇರಿಕಾ ಬಿಕಾಸ್ ಆಫ್ ದಿ ಮಿಲಿಟರಿ ಪವರ್, ಸೊ ಅಮೇರಿಕಾ ಇಸ್ ನಾಟ್ ಅಮೇರಿಕಾ ಬಿಕಾಸ್ ಆಫ್ ದ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟೀಸ್, ಇನ್ಫ್ರಾಸ್ಟ್ರಕ್ಚರ್, ಆಲ್ that. America is America because of the Americans. America is America because of the Americans. While every individual American works selfishly for his own good, collectively all Americans work for America ಅಂತ. ಅಂದರೆ ಅರ್ಥ ಏನಂತ ಹೇಳಿದರೆ, ಅಮೇರಿಕಾ ಆಗಿರೋದು, ಅಷ್ಟೊಂದು ಮುಂದುವರಿದ ದೇಶವಾಗಿರೋದು, ಅಲ್ಲಿಯ ಉತ್ಕೃಷ್ಟವಾದಂಥ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಅಥವಾ ಮಿಲಿಟರಿ ಪವರ್ ಅಥವಾ ಮತ್ತೊಂದರಿಂದ ಅಲ್ಲ, ಅಮೇರಿಕಾ ಆಗಿರೋದು ಅಮೇರಿಕನ್ರಿಂದಾಗಿ ಅಂತ. ಅಮೇರಿಕನ್ ಪ್ರತಿಯೊಬ್ಬ ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ಆತ ದುಡಿತಾ ಇದ್ರೂ ಕಲೆಕ್ಟಿವ್ ಆಗಿ, ಸಾಮೂಹಿಕವಾಗಿ ಪ್ರತಿಯೊಬ್ಬನು ಅಮೇರಿಕಕ್ಕೋಸ್ಕರ ದುಡಿತಾನೆ ಅಂತ ಹೇಳುವಂಥ ಮಾತು. ಇದು ಅರ್ಥವಾಗಬೇಕಿದ್ರೆ ನಾವು ಇನ್ನೊಬ್ಬರ ಮಹನೀಯರ ಮಾತು ಹೇಳಬೇಕು ಸರ್. ನಮ್ಮದೇ APJ ಅಬ್ದುಲ್ ಕಲಾಂರವರು ಹೈದರಾಬಾದ್ನ ಒಂದು ಘಟಿಕೋತ್ಸವದಲ್ಲಿ ಇವರು ಪ್ರೆಸಿಡೆಂಟ್ ಆಗುವ ಮುಂಚೆ ಅವರು ಮಾತಾಡುವಾಗ ಯಾವಾಗಲೂ ಮಾತಾಡೋದು ಕಡಿಮೆ, ಪ್ರಶ್ನೋತ್ತರಗಳಿಗೆ ವಿದ್ಯಾರ್ಥಿಗಳಿಗೆ ಆಹ್ವಾನ ಕೊಡುವವರು. ಅಲ್ಲಿ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ಕೇಳ್ತಾನೆ, ಸರ್ ಅಕಾರ್ಡಿಂಗ್ ಟು ಯು ವಾಟ್ ಈಸ್ ದ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಅ ಕಂಟ್ರಿ ಟು ಬಿ ಅನ್ ಅಡ್ವಾನ್ಸ್ಡ್ ನೇಷನ್ ಅಂತ. ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಒಂದು ದೇಶ ಅಥವಾ ಒಂದು ಪ್ರದೇಶ ಅಥವಾ ಒಂದು ಸಮುದಾಯ ಅತ್ಯಂತ ಮುಂದುವರಿದ ಸಮುದಾಯ ಆಗಬೇಕಿದ್ರೆ ಅದಕ್ಕೆ ಬೇಕಾಗಿರುವಂಥ ಒಂದೇ ಒಂದು ಅಂಶ ಅಂತ ಹೇಳಿದರೆ ಯಾವುದು ಅಂತ. ಹಾಗೆ ಎಲ್ಲರೂ ಭಾವಿಸಿದ್ರು, ಬಹುಶಃ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ನಿರುದ್ಯೋಗ ನಿರ್ಮೂಲನೆ, ಅಥವಾ ಬಡತನ ನಿರ್ಮೂಲನೆ, ಅಥವಾ ಭ್ರಷ್ಟಾಚಾರ ನಿರ್ಮೂಲನೆ, ಅಥವಾ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್. ಯಾಕಂದರೆ ಅವರು ಸೈಂಟಿಸ್ಟ್ ಆಗಿದ್ದರು. ಇದನ್ನೆಲ್ಲ ಹೇಳ್ತಾರೆ ಅಂದ್ಕೊಂಡ್ರು. ಅವರು ಅದನ್ನೆಲ್ಲ ಹೇಳಿದರು, ನಾನು ಇದನ್ನೆಲ್ಲ ಹೇಳ್ತೇನೆ ಅಂತ ನೀವು ಭಾವಿಸಿದರೆ ನೀವು ಸರಿ. ಯಾಕಂತ ಹೇಳಿದರೆ ಇವುಗಳೆಲ್ಲ ಇಂಪಾರ್ಟೆಂಟ್. ಆದರೆ ನೀವು ನನ್ನಲ್ಲಿ ಕೇಳಿದರೆ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಿದ್ರೆ ಒಂದು ದೇಶ ಒಂದೇ ಒಂದು ಅಂಶ ಯಾವುದು ಅಂತ ಕೇಳಿದ್ರಿ. ಆ ಒಂದು ಅಂಶ ಯಾವುದು ಅಂತ ಹೇಳಿದರೆ ಆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಆ ದೇಶದ ಬಗ್ಗೆ ಒಂದು ಅದಮ್ಯವಾದಂತಹ, ಒಂದು ಅತಿಯಾದಂತಹ ಅಭಿಮಾನ ಇರೋದು. ಯಾವಾಗ ಆ ದೇಶದ ಜನರಲ್ಲಿ ಆ ಅಭಿಮಾನ ಹುಟ್ಕೊಳ್ತದೆ ಆವಾಗ ಆ ದೇಶ ಮುಂದುವರಿತದೆ ಅಂತಲೇ ಲೆಕ್ಕ ಅಂತ. ಈ ಎರಡನ್ನು ತಾಳೆ ಹಾಕಿದಾಗ ತಮ್ಗೆ ಗೊತ್ತಾಗ್ತದೆ. ಬರಾಕ್ ಒಬಾಮ ಹೇಳಿದ್ದೇನು, ಆ ದೇಶ ಇವತ್ತು ನಮಗೆ ಅಲ್ಲಿ ಹೋದರೆ ಗೊತ್ತಾಗ್ತದೆ, ಎವ್ರಿ ಅಮೇರಿಕನ್ ಈಸ್ ಪ್ರೌಡ್ ಅಮೇರಿಕನ್. ಅದೇ ನಮ್ಮ ದೇಶದ ಬಗ್ಗೆ ನಾವು ಹೇಳುವಂಗಿಲ್ಲ. ನಾವು ಸ್ವಾತಂತ್ರ್ಯ ದಿವಸ ಮಾತಾಡ್ತೇವೆ, ಅಭಿಮಾನ ಅಂತೆಲ್ಲ ಹೇಳ್ಕೊಳ್ತೇವೆ. ಆದರೆ ಆತ್ಮಾವಲೋಕನ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ಆ ಅಭಿಮಾನ ನಮ್ಮಲ್ಲಿ ಇಲ್ಲ ಅಂತ. ಯಾತಕ್ಕೆ ಇಲ್ಲ ಅಭಿಮಾನ? ಯಾತಕ್ಕೆ ಅಂತ ಹೇಳಿದರೆ ಆ ಅಭಿಮಾನ ಪಟ್ಟುಕೊಳ್ಳುವಂತಹ ಕೆಲಸವನ್ನು ನಮ್ಮ ದೇಶ ಇನ್ನೂ ಮಾಡಲಿಲ್ಲ. ಬಹಳ ಹಿಂದಿನ ಕಾಲದಲ್ಲಿ ನಡೆದಂಥ ಘಟನೆಗಳನ್ನೇ ಮೆಲುಕು ಹಾಕ್ತಾ ಇವತ್ತು ಒಂದು ಸೈಂಟಿಫಿಕ್ ವಿಚಾರ ನಾವು ನೋಡಿದರೆ ನಾವು ಏನು ಹೇಳ್ತೇವೆ, ಝೀರೋ ಇನ್ವೆಂಟ್ ಮಾಡಿದರು ಅಂತ ಹೇಳೋದ್ರಲ್ಲಿ ನಿಂತಿದ್ದೇವೆ.
ಇವತ್ತಿನ ದಿನದವರೆಗೂ ಒಂದು ದೊಡ್ಡ ಸೈಂಟಿಫಿಕ್ ಇನ್ವೆನ್ಷನ್ ಅಂತ ನಮ್ಮ ದೇಶದಲ್ಲಿ ಆಗಲಿಲ್ಲ, ಯಾವುದೇ ಒಂದು ದೊಡ್ಡ ಸಾಧನೆ ಆಗಲಿಲ್ಲ, ಒಲಿಂಪಿಕ್ಸಲ್ಲಿ ನಾವು ಒಂದು ಸಾಧನೆ ಮಾಡೋದಿಲ್ಲ, ಆ ಅಭಿಮಾನ ಹುಟ್ಕೊಳ್ಳೋದಿಲ್ಲ. ನನ್ನ ಈ ಮಾತನ್ನು ಇಲ್ಲಿಂದ ಯಾಕೆ ಶುರು ಮಾಡ್ತಾ ಇದ್ದೇನಂತ ಹೇಳಿದರೆ, ಪ್ರತಿಯೊಂದು ಸಮುದಾಯಕ್ಕೂ ತನ್ನ ಸಮುದಾಯವನ್ನು ಅಭಿವೃದ್ಧಿಯ ಪಥದಲ್ಲಿ ತಗೊಂಡು ಹೋಗುವಂತಹ ಒಂದು ಕರ್ತವ್ಯ ಇರ್ತದೆ. ಇದನ್ನು ನಾವು ಯಾವ ರೀತಿ ಮಾಡಬೇಕಂತ ಹೇಳಿದರೆ, ಒಂದು ಕಡೆಯಲ್ಲಿ ನಾವು ಅಭಿವೃದ್ಧಿಯ ಕಡೆಗೆ ಹೋದರೆ, ಇನ್ನೊಂದು ಕಡೆಯಲ್ಲಿ ನಮ್ಮ ಸಹ ಸಮುದಾಯಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಇದನ್ನು ಮಾಡಬೇಕು. ಮಾತ್ರವಲ್ಲ, ನಮ್ಮ ಸಹ ಸಮುದಾಯವನ್ನು ಸೇರಿಸ್ಕೊಂಡು ಹೋಗುವಂತಹ ಈ ದೇಶದ ಉದ್ಧಾರವಾಗಬೇಕು ಅನ್ನುವಂತಹ ಒಂದು ಘನ ಉದ್ದೇಶವನ್ನು ಇಟ್ಕೊಂಡು ಮಾಡಬೇಕೇ ವಿನ ನಾವು ಮಾತ್ರ ಮುಂದೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಮಾಡುವಂಥದ್ದಲ್ಲ ಇದು. ಹಾಗಾದರೆ ಇದನ್ನು ನಾವು ಹೇಗೆ ಮಾಡ್ಬೋದು ಅಂತ ನಾನು ಕೇಳಿಕೊಂಡ್ರೆ, ಇಲ್ಲಿ ನಾವು ನಮ್ಮ ಸಮುದಾಯದ ಮೇಲೆ, ನಮ್ಮ ಸಮುದಾಯದ ಅಭಿವೃದ್ಧಿ ನಮ್ಮ ಆದ್ಯ ಕರ್ತವ್ಯ ಅಂತ ನಾವು ತಿಳ್ಕೊಂಡ್ರೆ, ನಾವು ಮಾಡಬೇಕಾದ್ರೆ ಅಲ್ಲಿ ಒಂದು ಅಭಿಮಾನ ಹುಟ್ಟಿಸುವಂಥ ಕೆಲಸ. ಅಲ್ಲಿ ಅಭಿಮಾನ ಹುಟ್ಟಬೇಕಿದ್ರೆ ಅಲ್ಲಿ ಏನಾದರೂ ಒಂದಷ್ಟು ಸಾಧನೆಗಳು ಆಗಬೇಕು. ಸಾಧನೆಗಳಾದಾಗ ಅಭಿಮಾನ ಹುಟ್ಕೊಳ್ತದೆ, ಅಭಿಮಾನ ಹುಟ್ಕೊಳ್ತಾ ಅಭಿವೃದ್ಧಿ ಆಗ್ತದೆ. ಇದು ಒಂಥರ ಮೊಟ್ಟೆ ಮೊದಲ ಕೋಳಿ ಮೊದಲ ಅನ್ನೋ ರೀತಿ, ಸಾಧನೆ ಮೊದಲ ಅಭಿಮಾನ ಮೊದಲ ಅಂತ. ಇದು ಜೊತೆಯಾಗಿ ಆಗಬೇಕಿದ್ರೆ ಇದಕ್ಕಾಗಿ ಮಾಡಬೇಕಾಗಿರುವಂಥ ಕೆಲವು ಕೆಲಸಗಳಿರ್ತದೆ. ನಾವು ಸಾಧನೆಗಳನ್ನು ಮಾಡಬೇಕಿದ್ರೆ ನಮ್ಮಲ್ಲಿ ಅಭಿಮಾನ ಇರಬೇಕು. APJ ಅಬ್ದುಲ್ ಕಲಾಂರವರು ಹೇಳಿದ ಹಾಗೆ ಈ ಅಭಿಮಾನ ಹುಟ್ಕೊಳ್ಬೇಕಿದ್ರೆ ಸಾಧನೆ ಮಾಡಬೇಕು. ಯಾವುದು ಮುಂಚೆ ಮಾಡಬೇಕು ಅಂತ, ಇದಕ್ಕೆ ತೊಡಕ ಎಲ್ಲಿ ಬರ್ತದೆ ಅಂತ ಹೇಳಿದರೆ, ಯಾವಾಗ ಒಂದು ಸಮುದಾಯವು ಸಹಕಾರಾತ್ಮಕವಾಗಿ, ಸಕಾರಾತ್ಮಕವಾಗಿ ಮತ್ತು ಒಂದು ಒಳ್ಳೆಯ ರೀತಿಯಲ್ಲಿ ಸೌಹಾರ್ದಯುತ ವಾತಾವರಣದಲ್ಲಿ ಒಂದು ಸಂಘಟನಾತ್ಮಕ ಸ್ಪಿರಿಟನ್ನು ಬೆಳೆಸ್ಕೊಳ್ತದೋ ಅಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ನಾವೆಲ್ಲರೂ ಓದಿ ಕಲ್ತ್ಕೊಂಡಂತಹ ಒಂದು ವಿಚಾರಗಳು ಸರ್. ಯಾವಾಗ ಒಂದು ಸಮುದಾಯದಲ್ಲಿ ಪರಸ್ಪರರನ್ನು ನೋಡಿಕೊಂಡು, ಗೌರವದಿಂದ ನೋಡಿಕೊಂಡು, ಸಹಕಾರಯುತವಾದಂತಹ ಒಂದು ನೆಲೆಯಲ್ಲಿ, ಒಂದು ವಾತಾವರಣದಲ್ಲಿ ನಾವು ಬೆಳೆದಾಗ ಅಲ್ಲಿ ಅಭಿವೃದ್ಧಿ ಆಗ್ತದಂತ. ಅಲ್ಲಿ ಅಭಿವೃದ್ಧಿ ಆಗುವಾಗ ಅಲ್ಲಿ ನಾನು ಹೇಳಿದೆ ಮತ್ತೆ ಅಭಿಮಾನ ಹುಟ್ಕೊಳ್ತದೆ, ಮತ್ತೆ ಅಭಿವೃದ್ಧಿ ಆಗ್ತದೆ. ಒಂದು ಸರಣಿ ಸಂಕಲನ, ಚೈನ್ ರಿಯಾಕ್ಷನ್ ಆಗ್ತಾ ಹೋಗ್ತದೆ. ಎಲ್ಲಿಂದ ನಾವು ಶುರು ಮಾಡಬೇಕು ಇದನ್ನು? ನಾವು ಶುರು ಮಾಡಬೇಕಿದ್ರೆ ಅಭಿಮಾನ ನಮ್ಮಲ್ಲಿ ಒಂದು ಸಹಕಾರಾತ್ಮಕವಾದ, ಪ್ರೀತಿಪೂರ್ವಕವಾದ ಒಂದು ಸಂಘಟನೆ ಇರಬೇಕು. ಆ ಸಂಘಟನೆ ಇರಬೇಕಿದ್ರೆ ನಮಗೊಂದು ಗುರುತು ಇರಬೇಕು. ಆ ಗುರುತಿನ ಹಿಂದೆ ಇರೋದು ಭಾಷೆ ಸರ್. ಯಾವುದೇ ಒಂದು ಗುರುತು ನೀವು ನೋಡಿದರೆ, ಒಂದು ಗುರುತಿನ ಅಡಿಯಲ್ಲಿ ಜನರಿಗೆ ಸಂಘಟಿತರಾಗೋದು ಬಹಳ. ಸಂಘಟಿತರು ಅಂತ ಹೇಳಿದರೆ ನಾನು ಹೇಳೋದು ಇದನ್ನು ಒಕ್ಕೂಟ ಕಟ್ಕೊಳ್ಳೋದು ಅಥವಾ ಒಂದು ಹೋರಾಟ ಮಾಡೋದು, ಅಂತಹ ಸಂಘಟನೆ ಅಲ್ಲ ನಾನು ಹೇಳೋದು. ಇದು ಒಂದು ಅವ್ಯಕ್ತವಾದಂತಹ ಒಂದು ಸಂಘಟನೆ, ಪರಸ್ಪರ ಸಹಕಾರದಿಂದ ಕೂಡಿದಂತಹ ಒಂದು ಸಂಘಟನೆ. ಇದಾಗಬೇಕಿದ್ರೆ ಇಲ್ಲಿ ಒಂದು ಗುರುತು ನಮಗೆ ಇರಬೇಕು. ಗುರುತಿಗೆ ಬೇರೆ ಬೇರೆ ವಿಧಾನಗಳಿವೆ ಸರ್. ಗುರುತು ಒಂದು ಪ್ರದೇಶದ ಆಧಾರಿತ ಮೇಲಿನ ಗುರುತಾಗಿರ್ಬೋದು, ಅಥವಾ ನಮ್ಮ ದೈಹಿಕ ಲಕ್ಷಣಗಳ ಮೇಲೆ ಇರುವಂಥ ಒಂದು ಗುರುತಾಗಿರ್ಬೋದು. ನಾನು ಬಿಳಿಯ, ನಾನು ಕರಿಯ, ನಾನು ಮಂಗೋಲಿಯನ್ ಅಂತಹ ಒಂದು ಗುರುತಾಗಿರ್ಬೋದು, ಅಥವಾ ನಮ್ಮ ಧರ್ಮಾಧಾರಿತ, ಜಾತ್ಯಾಧಾರಿತ ಗುರುತಾಗಿರ್ಬೋದು, ಪ್ರದೇಶಾಧಾರಿತ ಗುರುತಾಗಿರ್ಬೋದು, ಅಥವಾ ಭಾಷಾಧಾರಿತ ಗುರುತಾಗಿರ್ಬೋದು. ಪ್ರತಿಯೊಬ್ಬನು ಈ ಸಂಘಟಿತನಾಗಬೇಕು, ನಾವು ಮುಂದೆ ಹೋಗಬೇಕು, ದೇಶದ ಜೊತೆ ನಾವು ಪಥದಲ್ಲಿ ಕಾಲು ಹಾಕಬೇಕು ಅಂತ ತಿಳಿದವನು ತಿಳ್ಕೊಳ್ಬೇಕು ನಮಗೆ ಯಾವ ಗುರುತು ಮುಖ್ಯ. ಗುರುತನ್ನು ನಾವು ಹಿಡಿಯುವಾಗ ಯಾವಾಗಲೂ ಹೇಗೆ ಹಿಡಿಬೇಕು ಅಂತ ಹೇಳಿದರೆ, ಅತ್ಯಂತ ಚಿಕ್ಕ ಒಂದು ಸಮುದಾಯದ ಗುರುತು ಏನು ಅಂತ ತಿಳ್ಕೊಂಡು ನಾವು ಸಂಘಟಿತರಾದರೆ ಬಹಳ ಬೇಗ ಸಂಘಟಿತರಾಗಲಿಕ್ಕೆ ಆಗ್ತದೆ. ನಾವೊಂದು ಬ್ಯಾರಿ ಸಮುದಾಯದವನ್ನು ತಗೊಂಡ್ರೆ ಸರ್, ನಮಗೆ ಭಾರತೀಯರು ಅನ್ನೋ ಒಂದು ಗುರುತಿದೆ. ನಾವು ಈ ಗುರುತಿನ ಅಡಿಯಲ್ಲಿ ಸಂಘಟಿತರಾಗಬೇಕಿದ್ರೆ ಸುಮಾರು 120 ಕೋಟಿ ಜನರನ್ನು ಸೇರಿಸ್ಕೊಂಡು ನಾವು ಸಂಘಟಿತರಾಗಬೇಕಾಗ್ತದೆ. ಅಥವಾ ನಾವು ಇಸ್ಲಾಂ ಧರ್ಮದಲ್ಲಿ ಸಂಘಟಿತರಾಗೋಣ ಅಂತ ಹೇಳಿದರೆ ಅಲ್ಲಿ ಒಂದು 250 ಕೋಟಿ ಜನರಿದ್ದಾರೆ ಅಲ್ಲಿ. ಅಥವಾ ಯಾವುದೇ ಒಂದು ನಮಗೆ ಬಹಳ ಸುಲಭವಾಗಿರೋದು ನಮ್ಮ ಭಾಷೆಯ ಮೇಲೆ ಆಧಾರಿತವಾಗಿಟ್ಟುಕೊಂಡು ನಮ್ಮ ಪರಸ್ಪರ ಗುರುತೇ ಇರೋದು. ನೀವು ನೋಡಿ, ನಾವು ಬ್ಯಾರಿಗಳು ಅಂತ ಹೇಳ್ತೇವೆ. ನಮ್ಮ ಉಡುಗೆ ತೊಡುಗೆಯಲ್ಲಿ ಏನಾದರೂ ಬದಲಾವಣೆ ಇದೆಯಾ? ನಮ್ಮ ಆಚಾರ ವಿಚಾರಗಳಲ್ಲಿ ಬದಲಾವಣೆ ಇದೆಯಾ? ನಮ್ಮ ಸಂಸ್ಕೃತಿಯಲ್ಲಿ, ನಾವು ಈ ನೆಲದಲ್ಲಿ ಹುಟ್ಟಿದವರು, ಈ ನೆಲದ ಸಂಸ್ಕೃತಿಯೇ ನಮ್ಮ ಸಂಸ್ಕೃತಿ ಅಲ್ವಾ? ನಮ್ಮಲ್ಲಿ ಏನಾದರೂ ಒಂದು ಬೇರೆ ಅಂತ ಇದ್ದರೆ ಅದು ನಮ್ಮ ಭಾಷೆ ಮಾತ್ರ. ಯಾವಾಗ ನಾವು ಈ ಭಾಷೆಯನ್ನು ಹಿಡ್ಕೊಂಡು ಮುಂದುವರಿತೇವೆ ಅಲ್ಲಿ ನಮ್ಮಲ್ಲಿ ಒಂದು ಸಂಘಟನಾತ್ಮಕವಾದಂತಹ ಒಂದು ಶಕ್ತಿ ಹುಟ್ಕೊಳ್ತದೆ, ಅದರ ಮೂಲಕ ಅಭಿವೃದ್ಧಿ ಆಗ್ತದೆ ಅಂತ. ಆದ್ದರಿಂದಾಗಿ ಭಾಷೆ ಬಹಳ ಮುಖ್ಯವಾಗ್ತದೆ ಪ್ರತಿಯೊಂದು ಕಡೆಯಲ್ಲಿ. ತಾವು ನೋಡಿದರೆ ಸರ್, ಜಪಾನ್ ಅಂತ ಒಂದು ಚಿಕ್ಕ ದೇಶ, ಇವತ್ತು ಯಾವ ಭಾಷೆಯಲ್ಲಿ ಮಾಧ್ಯಮ ಇರಬೇಕು ಅಂತ ನಾವೆಲ್ಲ ಇಂಗ್ಲೀಷ್ ಮಾಧ್ಯಮ ಅಂತ ಹೇಳ್ತೇವೆ. ಜಪಾನ್ ಅವರಿಗೆ ಅಷ್ಟು ಜ್ಞಾನ ಇಲ್ವಾ?
ಇಂಗ್ಲೀಷ್ ಮಾಧ್ಯಮದಲ್ಲಿ ಆ ಮಕ್ಕಳಿಗೆ ಎಜುಕೇಷನ್ ಕೊಟ್ಟರೆ ನಮ್ಮ ಮಕ್ಕಳು ಮುಂದುವರೆದು ಒಂದು ಪ್ರಾಪಂಚಿಕ ಮಕ್ಕಳಾಗ್ತಾರೆ ಅನ್ನೋ ಜಾನ ಇಲ್ವೋ ಅವರಿಗೆ. ಆದರೂ ಅವರು ಮಾಡೋದಿಲ್ಲ. ಯಾಕೆ? ಅವರ ಭಾಷೆಗೆ ಕೊಟ್ಟು ಅದೇ ಮಾಧ್ಯಮದಲ್ಲಿ ಯಾತಕ್ಕೆ ಕಲಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಅಲ್ಲಿ ಸ್ವಲ್ಪ ಲಾಸ್ ಆದರೂ ಪರವಾಗಿಲ್ಲ, ಇಲ್ಲಿ ನಮ್ಮ ಐಡೆಂಟಿಟಿ ಇಂಟ್ಯಾಕ್ಟ್ ಆಗಿರ್ತದೆ. ಈ ಐಡೆಂಟಿಟಿಯ ಮೂಲಕ ನಮ್ಮ ಜನರೆಲ್ಲ ಒಂದು ಅನ್ನೋ ಭಾವನೆ ಬರ್ತದೆ, ಅಲ್ಲಿ ಅಭಿಮಾನ ಹುಟ್ಕೊಳ್ತದೆ. ಆ ಅಭಿಮಾನದಿಂದ ಆಗುವಷ್ಟು ಅಭಿವೃದ್ಧಿ ಇಂಗ್ಲೀಷ್ ಕಲಿತು ಪ್ರಪಂಚಕ್ಕೆ ಹೋದಷ್ಟು ಅಭಿವೃದ್ಧಿ, ಅದನ್ನು ನಾವು ಬೇಕಿದ್ದರೆ ಟ್ರೇಡ್ ಆಫ್ ಮಾಡ್ಕೊಳ್ಬೋದು, ಅದನ್ನು ಬಿಟ್ಟು ನಾವು ಇದನ್ನು ಮಾಡ್ಬೋದಂತ. ಪ್ರತಿಯೊಬ್ಬ ಭಾಷೆಯ ಮೇಲೆ ಇಷ್ಟೊಂದು ಒತ್ತು ಹಾಕೋದು ಅದಕ್ಕೆ ಸರ್. ನಮಗೆ ಯಾವಾಗಲೂ ಇದು ಅನ್ನಿಸ್ತದೆ. ಯಾಕೆ ತಿಳಿದವರು 2 ವಿಚಾರಗಳಿರ್ತವೆ ಸರ್, ಒಂದು ವ್ಯಕ್ತ ಮತ್ತೊಂದು ಅವ್ಯಕ್ತ ಅಂತ. ವ್ಯಕ್ತ ಎಲ್ರಿಗೂ ಕಣ್ಣಿಗೆ ಕಾಣ್ತದೆ. ಅವ್ಯಕ್ತವಾಗಿರುವಂತಹ ವಿಚಾರಗಳು ಅದು ಜ್ಞಾನಿಗಳ ಬಹಳ ವರ್ಷದ ಅನುಭವದಿಂದ ಪರಿಪಕ್ವವಾಗಿ ಬಂದಂತಹ ಒಂದು ಜ್ಞಾನ. ಅದವರು ಹೇಳಿದಾಗ ನಾವು ಕೇಳ್ಕೊಳ್ಬೇಕು, ಅದರ ಮೇಲೆ ಚರ್ಚೆ ಇಲ್ಲ. ಇವರೆಲ್ಲ ನಮಗೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಯಾವುದೇ ಒಂದು ನಿಮ್ಮ ಗುರುತನ್ನು ಹಿಡ್ಕೊಂಡು ಇವತ್ತಿನ ದಿನದಲ್ಲಿ ಸರ್ ನಮಗೆ ಬೇರೆ ಬೇರೆ ವಿಧದಲ್ಲಿ ರಿಸರ್ವೇಷನ್ ಇರ್ಬೋದು, ಈ ದೇಶದ ಮೇಲೆ ಅಭಿಮಾನ ಹುಟ್ಟಿಸುವಂಥ ಒಂದು ಕೆಲಸ ಆಗ್ತಾಯಿದೆ. ನಾನು ಹೇಳಿದರೆ ನೀವಲ್ಲಿ ಕೆಲವರೆಲ್ಲ ಒಪ್ಕೊಳ್ಳಿಕ್ಕಿಲ್ಲ ಇದರಲ್ಲಿ. ಅದು ಯಾವುದೇ ಒಂದು ಧರ್ಮಾಧಾರಿತ ಇರ್ಬೋದು, ಅಲ್ಲಿ ಸ್ವಲ್ಪ ನಮಗೆಲ್ಲ ಭಿನ್ನಾಭಿಪ್ರಾಯಗಳಿರ್ಬೋದು. ಆದ್ರೂ ಈ ದೇಶದ ಮೇಲೆ ಅಭಿಮಾನ ಹುಟ್ಟಿಸುವಂಥ ಒಂದು ಕೆಲಸ ಆಗಿರೋದ್ರಿಂದ ಇವತ್ತಿನ ದಿನಗಳಲ್ಲಿ ನಾನು ಅಂದ್ಕೊಳ್ತೇನೆ ನಮ್ಮ ಅಭಿವೃದ್ಧಿ ಶೀಘ್ರವಾಗಿ ಆಗ್ತಾ ಇದೆ ಅಂತ ಹೇಳಿ. ನಾನು ಯಾಕೆ ಹೇಳ್ತೇನೆ ಅಂದರೆ, ಗುಣಕ್ಕೆ ಮತ್ಸರವಿಲ್ಲ ಅಂತ ಹೇಳ್ತಾರೆ. ನಮಗೆ ಬೇರೆ ಬೇರೆ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿರ್ಬೋದು, ಆದರೆ ಒಂದು ವಿಧದಲ್ಲಿ ಯಾವ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯ ಮೇಲೆ ನಮಗೊಂದು ಅಭಿಮಾನ ಬರುವಂಥ ಕೆಲಸ ಇವತ್ತು ನಡೀತಾ ಇದೆ, ಇದು ಬಹಳ ಮುಖ್ಯವಾದ ಕೆಲಸ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ನಾನು ಹೇಳೋದು, ನಮಗೆ ಅಭಿವೃದ್ಧಿಗೆ, ಸಾಮೂಹಿಕ ಅಭಿವೃದ್ಧಿಯ ಕಡೆಗೆ ನಾವು ಹೋಗಬೇಕಿದ್ರೆ ಅಲ್ಲಿ ನಮಗೆ ನಮ್ಮ ಗುರುತು ಬಹಳ ಮುಖ್ಯವಾಗ್ತದೆ. ಆ ಗುರುತಿನ ಹಿಂದೆ ಇರುವಂತಹ ಶಕ್ತಿಯೇ ನಮ್ಮ ಭಾಷೆ. ಆ ಭಾಷೆಯ ಬಗ್ಗೆ ನಾವು ಎಷ್ಟು ಮುಂದುವರೆದುಕೊಂಡು ಹೋಗ್ತೇವೆ ಅಷ್ಟು ನಾವು ಒಳ್ಳೆಯದಾಗ್ತೇವೆ. ನಾನೀಗ ಕೇಳೋದು, ಒಂದು ವೇಳೆ ನಾನೀಗ ಹೇಳಿದರೆ ನಿಮಗೆ ಅದರಿಂದಾಗಿ ನಮ್ಮ ಸಮುದಾಯ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದರೆ, ಹಾಗಾದರೆ 1400 1600 ವರ್ಷಗಳ ಇತಿಹಾಸ ಇರುವಂತಹ ಈ ಬ್ಯಾರಿ ಸಮುದಾಯ ಆವಾಗಲೂ ನಮಗೆ ಆ ಗುರುತಿತ್ತು, ಈವಾಗಲೂ ಇದೆ. ನಾವು ಯಾತಕ್ಕೆ ಹಿಂದೆ ಉಳಿದೆವು ಸರ್? ನಮಗೆ ನಮ್ಮ ಹಿಸ್ಟ್ರಿ ನೋಡೋದಾಗ ಗೊತ್ತಾಗ್ತದೆ, 18ನೇ ಶತಮಾನದವರೆಗೆ ಬಹಳ ಮುಂಚೂಣಿಯಲ್ಲಿದ್ದಂಥ ಒಂದು ಸಮುದಾಯ ಸರ್. 1892 ಗಜೆಟಲ್ಲಿ ಮಂಗಳೂರಿನಲ್ಲಿದ್ದಂತಹ 23,600 ಬಿಸ್ನೆಸ್ಗಳಲ್ಲಿ 19,800 ಬಿಸ್ನೆಸ್ಗಳು ಬ್ಯಾರೀಸ್ ಅಂಡರಲ್ಲಿದ್ದಂತಹ ಒಂದು ಸಮುದಾಯ. ಆಮೇಲೆ ಈ ಸಮುದಾಯ ಯಾಕೆ ಹಿಂದಕ್ಕೆ ಹೋಯಿತು ಅಂತ ನಾವು ನೋಡ್ಕೊಳ್ತಾ ಬಂದರೆ ನಮಗೆ ಇನ್ನೊಂದು ವಿಚಾರ ಮನದಟ್ಟಾಗ್ತದೆ. ಯಾಕೆ ನಾವು ಒಂದು ಗುರುತಿನ ಅಡಿಯಲ್ಲಿ ಸಂಘಟಿತರಾಗ್ತೇವೆ, ಅಲ್ಲಿ ಯಶಸ್ಸಿನ ಮೇಲೆ ಯಶಸ್ವಿ ಬಂದರೆ ಅಭಿಮಾನ ಹುಟ್ಕೊಳ್ತದೆ. ಬದಲಿಗೆ ಅಲ್ಲಿ ನಮಗೆ ಅಸಫಲತೆ ಮೇಲೆ ಅಸಫಲತೆ, ಫೇಲ್ಯೂರ್ನ ಮೇಲೆ ಫೇಲ್ಯೂರ್ ಬಂದರೆ ಅಲ್ಲಿ ಕೀಳರಿಮೆಯು ಹುಟ್ಕೊಳ್ತದೆ ಆ ಸಂಘಟಿತರಲ್ಲಿ. ನಮ್ಮಲ್ಲಿ ಬಹುಶಃ ಆದದ್ದಿದೆ. ಯಾಕಂತ ಹೇಳಿದರೆ, ಆ ಕಾಲದಲ್ಲಿ ನಾವೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದವರು, ನಾವೆಲ್ಲ ನಮ್ಮ ಚಿಕ್ಕ ಪುಟ್ಟ ಬಿಸ್ನೆಸ್ಗಳಿಗೆ ಅಂಟಿಕೊಂಡು ಮಾವಿನ ಹಣ್ಣು ಮಾರೋದು, ಮೀನಾಟ ಮಾರಾಟ ಮಾರೋದು, ಅಲ್ಲೇ ಇದ್ಕೊಂಡು ವಿದ್ಯೆ ಕಡೆ ಬಹುಶಃ ನಾವು ಗಮನ ಕೊಡಲಿಲ್ಲ. ಬೇರೆ ಸಮುದಾಯದವರಿಗೆ ಆ ಬಿಸ್ನೆಸ್ಸಿನ ಒಂದು ಎಸ್ಕೇಪ್ ರೂಟ್ ಇರಲಿಲ್ಲ. ಅವರು ವಿದ್ಯೆ ಕಡೆ ಹೋದರು. ಮುಂದೆ ಅವರು ಉದ್ಯೋಗ ಸ್ಟಾರ್ಟ್ ಮಾಡುವಾಗ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದರು. ಆ ಕಾಲದಲ್ಲಿ ನಮ್ಮನ್ನೆಲ್ಲರೂ ಇಂಬೆ ಬ್ಯಾರಿ ಕಾರ್ ಬಿಡೋಡ ಬ್ಯಾರಿನ್ ಲೆಪ್ಪುಲ, ಮರ ಮಿತಾರೋಡ ಬ್ಯಾರಿನ್ ಲೆಪ್ಪುಲ ಅಂತ ಹೇಳಿ ಹೇಳಿ ನಮಗೊಂದು ಕೀಳರಿಮೆ ಬಂದಿರಬಹುದು. 1987 ನಾವು ಬೆಂಗಳೂರಿನಲ್ಲಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಮಾಡುವಾಗ ಬ್ಯಾರಿ ಅನ್ನೋ ಈ ಒಂದು ಪದ ಮಾರಲಿಕ್ಕೆ ನಮಗೆ ಬಹಳ ಟೈಮ್ ಹಿಡಿದಿತ್ತು ಸರ್. ಇದೊಂದು ಅಸಂಗತ ಪದ, ರೆಪಗ್ನೆಂಟ್ ವರ್ಡ್, ಬಿಕಾಸ್ ನೋಬಡಿ ವಾಂಟೆಡ್ ಟು ಎಕ್ಸೆಪ್ಟ್ ಇಟ್. ಆ್ಯಂಡ್ ಸ್ಲೋಲಿ ಅದು ಬಂದು 10 ವರ್ಷ ಅದೊಂದು ಲೋಕಲಲ್ಲಿ ಒಂದು ಅಸೋಸಿಯೇಷನ್ ಆಗಿ 1997 ನಾವು ವಿಶ್ವ ಬ್ಯಾರಿ ಸಮ್ಮೇಳನ ಅಂತ ಮಾಡಿದಾಗ ನಮಗೆ ಈ 3 ಗ್ರಂಥಗಳು ಸಿಕ್ಕಿದ್ದು. ನಮಗಿದು ಅರ್ಥ ಆಗೋದಿಲ್ಲ. ಈ ಗ್ರಂಥಗಳನ್ನು ಏನೋ ಬರೆದು ಹೋಗಿದ್ದಾರೆ, ಎಲ್ಲೋ ಲೈಬ್ರರಿಯಲ್ಲಿ ಕೊಳಿತಾ ಇದೆ ಅಂತ ನಾವು ತಿಳ್ಕೊಳ್ತೇವೆ ಸರ್. ಇದರಿಂದ ಸ್ವಲ್ಪ ಆದರೂ ನಮಗೆ ಜ್ಞಾನ ಸಿಕ್ಕಿದ್ದಿದ್ರೆ ಇವತ್ತಿನ ದಿನದಲ್ಲಿ ಬ್ಯಾರಿ ಸಮುದಾಯ ಅಭಿವೃದ್ಧಿಯ ಪಥದಲ್ಲಿ ಏನು ಆಂದೋಲನ ಮಾಡ್ತಾ ಇದೆ, ನಾನು ಅಂದ್ಕೊಳ್ತೇನೆ ಈ 3 ಮಹನೀಯರ ಜೊತೆ ಇನ್ನೂ ನಮ್ಮ ನೂರಿ ಸಾಹೇಬ್ರಂಥವರಿದ್ದಾರೆ. ಆ ಏನು ಅಧ್ಯಯನಗಳನ್ನು ಮಾಡಿದ್ದಾರೆ ಅದಕ್ಕೆ ಬಹಳ ಮಹತ್ವವಾದ ಒಂದು ಸ್ಥಾನ ಇದೆ. ಇವರು ನಮಗೆ ಪ್ರಾತವಂದನೀಯರಾಗಬೇಕು. ಇವರಿಂದಾಗಿ ನಾವು ಸ್ವಲ್ಪ ಕಲ್ತ್ಕೊಂಡು ಮುಂದೆ ಬಂದವರು. ಆಮೇಲೆ 97 ನಾವು ವಿಶ್ವ ಬ್ಯಾರಿ ಸಮ್ಮೇಳನ ಆದಾಗ ಮಂಗಳೂರಿನಿಂದ ಮೊಹಮ್ಮದ್ ಅಲಿ ಅಂತವರು, ಹುಸೇನ್ ಕಾಟಿಪಳ್ಳ, ಮೊಹಮ್ಮದ್ ಕುಲಾ, ಇವರೆಲ್ಲ, ಬಶೀರ್ ಬೈಕಂಪಾಡಿ, ಇವರಲ್ಲಿ ನಮ್ಮ ಅದು ಖಾಲಿ ತಣ್ಣೀರ್ ಬಾವೆಲ್ಲಿದ್ದಾರೆ, ಇವರು ಮಂಗಳೂರಿಗೆ ಬಂದು ಬ್ಯಾರಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ತಂಡ ಅಂತ ಇಲ್ಲಿ ಮಾಡಿಕೊಂಡ್ರು.
ಅದಕ್ಕಿಂತ ಮುಂಚೆ ನಮ್ಮ ಮಡಿಕೇರಿಯಲ್ಲಿ ಶಂಸುದ್ದೀನ್ರವರು ಆಲ್ರೆಡಿ ಒಂದು ಚಿಕ್ಕ ಮಟ್ಟದಲ್ಲಿ ಮಾಡಿಕೊಂಡಿದ್ರು, ಅದು ಅಲ್ಲಿಗೆ ಸಾಯ್ತು ಹೋಗಿತ್ತು, ಅದರ ಟೈಮ್ ಬಂದಿರಲಿಲ್ಲ. ಆದರೆ 97ರಲ್ಲಿ ಯಾವಾಗ ಇದು ಹುಟ್ಕೊಂಡಿತ್ತು, ಆಮೇಲೆ ನಿರಂತರವಾಗಿ ಬ್ಯಾರಿ ಸಾಹಿತ್ಯ ಸಮ್ಮೇಳನಗಳು ನಡೆಯಿತು. 2008ರ ಹೊತ್ತಿಗೆ ಬ್ಯಾರಿ ಅಕಾಡೆಮಿನೂ ಆಯಿತು, ಆಮೇಲೆ ಬ್ಯಾರಿ ಅಧ್ಯಯನ ಪೀಠ ಅಂತ ಆಯಿತು. ಇದು ಒಂದು ಕಡೆಯಲ್ಲಿ ಸರ್. ಇನ್ನೊಂದು ಕಡೆಯಲ್ಲಿ ವಿದ್ಯೆಯ ಬಗ್ಗೆ ಮೊಯ್ದೀನ್ರವರು ಊದಿದ ಒಂದು ಕಹಳೆಯ ಮೂಲಕ ಒಂದು ಚಿಕ್ಕ ಮಟ್ಟದಲ್ಲಿ ಪ್ರಾರಂಭವಾದಂತಹ ಒಂದು ಶಾಲೆಗಳ ಆಂದೋಲನ ಇದೆ. ಆ ಕಾಲದಲ್ಲಿ ನಮ್ಮ ಮಕ್ಕಳು ವಿದ್ಯೆಯಿಂದ ತೀರಾ ವಂಚಿತರಾಗಿದ್ದಂತಹ ಒಂದು ಸಮುದಾಯ, ನಮ್ಮ ಮಕ್ಕಳಿಗೆ ಶಾಲೆಗೆ ಹೋಗಬೇಕಂದ್ರೆ ಸೀಟ್ ಕೊಡಲಿಕ್ಕೆ ಯಾರು ತಯಾರಿರಲಿಲ್ಲ ಆ ಕಾಲದಲ್ಲಿ ಮದ್ರಸಗಳನ್ನು ಕನ್ವರ್ಟ್ ಮಾಡಿಕೊಂಡು ಮಾಡಿದಂತಹ ಶಾಲೆಗಳು. ಇವತ್ತು ಮೂಸಫ್ ಬ್ಯಾರಿಯವರಿದ್ದಾರೆ, ಮುಸ್ಲಿಂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಫೆಡರೇಷನ್ ಅಧ್ಯಕ್ಷರಾಗಿ. ದಕ್ಷಿಣ ಕನ್ನಡದಲ್ಲಿರುವ 423 ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ 187 ಶಾಲೆಗಳು ಮುಸ್ಲಿಮರ ವತಿಯಿಂದ ನಡೆಯುವಂಥ ಶಾಲೆಗಳಾಗಿವೆ. ಇದು ಸರ್ ಕೇವಲ ಶಾಲೆ ಅಂತಲ್ಲ, ನಮ್ಮ ನಿರಂತರ ಪ್ರಯತ್ನ ಏನಿದೆ ಅಂತ ಹೇಳಿದರೆ ಈ ಶಾಲೆಗಳನ್ನು ನಾವು ಸಾಮೂಹಿಕ ಒಂದು ಸಾರ್ವತ್ರಿಕ ವಿದ್ಯಾದಾನ ಮಾಡುವ ಶಾಲೆಗಳನ್ನು, ಒಂದು ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಶಾಲೆಗಳಿಲ್ಲ ಅನ್ನೋ ದೃಷ್ಟಿಯಿಂದ ಸ್ಥಾಪಿತವಾದ ಶಾಲೆಗಳಾಗಿದ್ರೂ ಮೊಯ್ದೀನ್ರವರು ವಿಧಿವಶರಾಗುವವರೆಗೂ ಹೇಳ್ತಾ ಇದ್ದರು, ನಿಮ್ಮ ಶಾಲೆಯಲ್ಲಿ ಯಾವಾಗ 50% ಸಮಾಜದ ಬೇರೆ ವರ್ಗದ ಮಕ್ಕಳು ಬಂದು ಕಲಿಯೋದಿಲ್ವೋ ಅಲ್ಲಿ ನಿಮ್ಮ ಶಾಲೆನೇ ಆಗೋದಿಲ್ಲ, ನಿಮ್ಮ ಉದ್ದೇಶನೇ ಕೆಟ್ಟು ಹೋಗ್ತದೆ ಅಂತ. ಮಿಲಾಗ್ರಿಸಲ್ಲಿ ನೋಡಿ ಸರ್, ಯಾರಿದನ್ನು ಕ್ರಿಶ್ಚಿಯನ್ ಶಾಲೆ ಅಂತ ಯಾರಾದರೂ ಹೇಳ್ತಾರೆ ಇವತ್ತು, ಅಥವಾ ಎಲೋಷಿಯಸನ್ನು, ಅಥವಾ ನಾನು ಕಲಿತ ಬಜ್ಪೆ ಸೈಂಟ್ ಜೋಸೆಫ್ ಸ್ಕೂಲನ್ನು, ಅಥವಾ ಮಣಿಪಾಲದ ಪೈಯವರನ್ನು ಕೊಂಕಣಿ ಶಾಲೆ ಅಂತ ಹೇಳ್ತಾರೆ. ನಮ್ಮ ಶಾಲೆಗೆ ಇವತ್ತು ಅದೇ ಹಣೆಪಟ್ಟಿದೆ, ನಾವು ಮಾಡಿರೋ ಶಾಲೆ ಮುಸ್ಲಿಂ ಶಾಲೆ, ನಾವು ಕರೆಯೋದು ಹಾಗೆ. ಆದರೆ ಇಲ್ಲಿರುವ ಟೀಚರ್ಗಳು 6500 ಟೀಚರ್ಗಳಿದ್ದಾರೆ, ಅದರಲ್ಲಿ 5000 ಇರೋದು ನಾನ್ ಮುಸ್ಲಿಮ್ಸ್ ಟೀಚರ್ಸ್ ನಮ್ಮಲ್ಲಿ. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗ್ತಾ ಇದೆ ಸರ್. ಇಲ್ಲಿ ಏನಾಯಿತು ಅಂದರೆ, ನಾನು ಮತ್ತೆ ಸಬ್ಜೆಕ್ಟಿಗೆ ಬರೋದು, 1997ರಲ್ಲಿ ನಮ್ಮಲ್ಲಿ ಒಂದು ಕಡೆಯಲ್ಲಿ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಕೃಷಿಯಾಗತೊಡಗಿತ್ತು. ತುಂಬ ಜನ ಬರೀಲಿಕ್ಕೆ ತೊಡಗಿದ್ರು, ಕ್ಯಾಸೆಟ್ಗಳು ಬಂದವು, ಪ್ರಹಸನಗಳು ಬಂದವು, ಬೇಕಿದ್ದದ್ದು ಬಂದು ಬೇಡದ್ದು ಬಂತು, ಎಲ್ಲ ರೀತಿಯಲ್ಲಿ ಬಂದು ಒಂದು ಆಂದೋಲನದ ರೂಪ ಹೊಟ್ಕೊಂಡು ಜನರಿಗೆ ಒಂದು ಅಭಿರುಚಿ ಬಂತು. ನಾವು ಬ್ಯಾರಿಗಳು ಅನ್ನುವಂಥ ಗುರುತು ಗಟ್ಟಿಯಾಯಿತು. ನಮ್ಮದು ಅಭಿಮಾನ ಹುಟ್ಕೊಳ್ಬೇಕಿದ್ರೆ ಇನ್ನೂ ಸ್ವಲ್ಪ ಮುಂದೆ ನಾವು ಹೊಡಬೇಕಾಗಿದ್ದು. ಜೊತೆಗೆ ಯಾವಾಗ ಈ ವಿದ್ಯೆಯ ಆಂದೋಲನ ಬಂತು ಮತ್ತು ಸೌದಿಗೆ ಹೋಗಿರೋ ನಮ್ಮ ಮಕ್ಕಳು ಒಂದು ಅಷ್ಟು ವರ್ಷ ಹೊರೆ ಹೊರುವ ಕೆಲಸ ಮಾಡ್ತಾ ಇರೋರೆಲ್ಲರೂ ಬಂದು ಮುಂದೆ ಹೋಗಿ ಬಿಸ್ನೆಸ್ ಅಂತೆಲ್ಲ ಸ್ಟಾರ್ಟ್ ಮಾಡಿ ಅಲ್ಲಿ ಒಂದು ದೊಡ್ಡ ಯಶಸ್ಸು ಕಂಡಾಗ ಅಲ್ಲಿ ಅಭಿಮಾನನೂ ಹುಟ್ಕೊಳ್ತು. ದರ್ ಇಸ್ ವಿಕ್ಟರ್ ಹ್ಯೂಗೋಸ್ ಫೇಮಸ್ ವರ್ಡ್ ಸರ್, ಆ್ಯನ್ ಐಡಿಯಾ ಹೂಸ್ ಟೈಮ್ ಹಸ್ ಕಮ್ ಯು ಕಾಂಟ್ ಸ್ಟಾಪ್. ಅಂದರೆ ಒಂದು ಕಲ್ಪನೆಗೆ ಯಾವಾಗ ಅದರ ಸಮಯ ಕೂಡಿ ಬರ್ತದೆ ಅದನ್ನು ನಿಮ್ಮ ಕೈನಲ್ಲಿ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮಗೆ ನಾನು ಅಂದ್ಕೊಳ್ತೇನೆ 1997ರಲ್ಲಿ ಆ ಸಮಯ, ಇದು ಯಾರು ನಾನು ನೀವು ಇವರು ಮಾಡಿದಲ್ಲ, ಸಮಯ ನಮಗೆ ಕೂಡಿ ಬಂದಿತ್ತು. ಸ್ವಲ್ಪ ಮುಂದೆ ಹಿಂದಿಂದ ಬರೋದು ಯಾವ ರೀತಿ ನಾನು ಹೇಳಿದೆ, ಅಭಿಮಾನದಿಂದ ಅಭಿವೃದ್ಧಿ, ಅಭಿವೃದ್ಧಿಯಿಂದ ಅಭಿಮಾನ. ಇದು ಬರಬೇಕಿದ್ರೆ ನಾವು ತೊಡಕ ಎಲ್ಲಿ ಮಾಡಬೇಕು ಅಂತ ಹೇಳಿದರೆ, ಮೂಲ ನಮ್ಮ ಗುರುತಿನಡಿಯಲ್ಲಿ ನಾವು ಸಂಘಟಿತರಾಗಬೇಕು. ಈ ಗುರುತಿಗಿರುವಂತಹ ಮೂಲ ನಮ್ಮ ಭಾಷೆ ಅಂತ ನಾನು ಹೇಳಿಕೊಂಡು, ಅಲ್ಲಿಂದ ನಾನು ಹೇಳಿದೆ 97ರಿಂದ ನಾವು ಯಾವ ರೀತಿ ಮುಂದೆ ನಡ್ಕೊಂಡು ಬಂದೆವು. ಒಂದು ಕಡೆಯಲ್ಲಿ ಸಾಹಿತ್ಯದ ಕೃಷಿ ಆಯಿತು, ಇತಿಹಾಸದ ಬಗ್ಗೆ ನಮಗೆ ತಿಳುವಳಿಕೆ ಗೊತ್ತಾಯಿತು. ನಾವು ನಿನ್ನೆ ಮೊನ್ನೆ ಹುಟ್ಟಿದವರಲ್ಲ, ಅಲ್ಲಿ ಬೆಂಗಳೂರಲ್ಲಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಆದಮೇಲೆ ಬ್ಯಾರಿ ಸಮುದಾಯ ಅಂತ ಬಂದದ್ದಲ್ಲ. ಬ್ಯಾರಿಗಳಿಗೆ ಒಂದು 1600 ವರ್ಷಗಳ ಇತಿಹಾಸವಿದೆ ಅನ್ನೋದೆಲ್ಲ ನಮ್ಗೆ ಗೊತ್ತಾಯಿತು. ಹಾಗೆ ಭಾಷೆ, ಸಾಹಿತ್ಯ, ಇತಿಹಾಸ ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ವಿದ್ಯೆ ಮತ್ತು ಉದ್ಯೋಗ, ಇವುಗಳ ಕಲೆತು ಮೇಲೈಸಿದಾಗ ಅಲ್ಲಿ ಒಂದು ಅಭಿವೃದ್ಧಿಯ ಒಂದು ಚಟುವಟಿಕೆ ಹುಟ್ಕೊಳ್ತದೆ. ಅಲ್ಲಿ ಆ ಚಟುವಟಿಕೆ ಹುಟ್ಕೊಂಡದ ಅಭಿಮಾನ ಹೆಚ್ಚುತ್ತದೆ. ಈ ಅಭಿಮಾನದ ಮುಖಾಂತರ ಮತ್ತಷ್ಟು ಅಭಿವೃದ್ಧಿ ಆಗ್ತದೆ. ಆ ಅಭಿವೃದ್ಧಿ ಮುಖ ಮತ್ತಷ್ಟು ಅಭಿಮಾನ ಹುಟ್ಕೊಳ್ಳೋದು ಹೀಗೆ ಮುಂದುವರೆದುಕೊಂಡು ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾನೊಂದು ಕೆಲವು ವಿಚಾರಗಳನ್ನು ತಮಗೆ ಹೇಳೋದು ಸರ್. ಇಲ್ಲಿ ತಾವು ಹೇಳಿದ್ರಿ ಒಂದು ಕೆಲವು ವಿವಾದಗಳಿವೆ, ಕಾಂಟ್ರವರ್ಸಿ ಇದೆ. ಒಂದು ನಮ್ಮ ಹಿಸ್ಟ್ರಿಯ ಬಗ್ಗೆ, ಒಂದು ನಮ್ಮ ಭಾಷೆಯ ಮೂಲದ ಬಗ್ಗೆ, ಅಥವಾ ನಮ್ಮ ಹೆಸರಿನ ಮೂಲದ ಬಗ್ಗೆ. ಹೀಗೆ ಇತಿಹಾಸ ಅಂತ ಹೇಳೋದು ಸರ್, ಇತಿಹಾಸ ಎಲ್ಲ ಸಬ್ಜೆಕ್ಟಿಗೆ ಇರೋ ಹಾಗೆ 2 ಆಯಾಮಗಳಿರ್ತದೆ ಇತಿಹಾಸಕ್ಕೂ ಇರೋ ಹಾಗೆ. ಒಂದು ಅಧ್ಯಯನ, ಇನ್ನೊಂದು ಪ್ರಯೋಗ. ಒನ್ ಇಸ್ ಸ್ಟಡಿ ಆ್ಯಂಡ್ ಅದರ್ ಒನ್ ಇಸ್ ಅಪ್ಲಿಕೇಶನ್. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೇಕಿದ್ರೆ ನಮಗೆ ಒಂದು ಕಂಪ್ಯೂಟ್ರಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ, ಅದು ವಿದ್ಯಾರ್ಥಿಗಳಿಗೆ ಬಿಟ್ಟದ್ದು. ಅಲ್ಲಿ ಹೋಗಿ ಅವರು ಸ್ಟಡಿ ಮಾಡಬೇಕು, ಅವರದನ್ನು ಏನೋ ನಮಗೆ ಗೊತ್ತಿರಬೇಕಾಗಿದ್ದು ಅದನ್ನು ಉಪಯೋಗಿಸೋದು ಹೇಗೆ ಅನ್ನೋದು ಮಾತ್ರ. ಆಟೋಮೊಬೈಲ್ ನಮಗೆ ಏನಕ್ಕೆ ಬೇಕು, ಅದರಲ್ಲಿ ಕ್ರ್ಯಾಂಕ್ ಶಾಫ್ಟು, ಇಂಜಿನ್, ಡಬಲ್ ಇಂಜಿನ್, ಟ್ರಿಬಲ್ ಇಂಜಿನ್ ಏನು ಮಾಡ್ತಾರೆ ನಮಗೆ ಅಗತ್ಯ ಇಲ್ಲ. ನಮಗೆ ಬೇಕಾಗಿರೋದು ಆ ಗಾಡಿಯನ್ನು ನಾವು ಹೇಗೆ ಸುರಕ್ಷಿತವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ. ಇತಿಹಾಸದ ಬಗ್ಗೆನೂ ನನ್ನಲ್ಲಿ ಎಲ್ಲ ಇಲ್ಲಿ ಸೇರಿರುವಂತಹ ಮಹನೀಯರಲ್ಲಿ ಒಂದು ಕಳಕಳಿಯ ವಿನಂತಿ,
ಇತಿಹಾಸದ ಬಗ್ಗೆ ದಯವಿಟ್ಟು ಆ ಭಿನ್ನಾಭಿಪ್ರಾಯಗಳನ್ನು ಮತ್ತೆ ಮತ್ತೆ ಹೇಳುವಂಥ ಕೆಲಸ ಮಾಡಬೇಡಿ. ಅದನ್ನು ನಾವು ಸಂಶೋಧಕರಿಗೆ ಬಿಡಬೇಕು. ಅವರು ಏನು ಹೇಳ್ತಾರೆ ಅಲ್ಲಿಂದ ನಾವು ಕಲಿಬೇಕು. ನಾವು 1200 ವರ್ಷನ ನಮ್ಮ ಇತಿಹಾಸ 400 600 ಏನು ಡಿಫ್ರೆನ್ಸ್ ಮಾಡ್ತದೆ? ನಮಗೆ ಬೇಕಾಗಿರೋದು ನಾವು ನಿನ್ನೆ ಮೊನ್ನೆ ಸಮುದಾಯ ಅಲ್ಲ, ನಮ್ಮ ಸಮುದಾಯಕ್ಕೆ ಒಂದು ಭದ್ರವಾದಂಥ ಬುನಾದಿ ಇದೆ. ಇದು ಒಂದು 1000 ವರ್ಷಕ್ಕೆ ಹಿಂದಿಂದ ಬಂದಂಥ ಒಂದು ಸಮುದಾಯ. ಇತಿಹಾಸದಿಂದ ನಾವು ಕಲ್ತ್ಕೊಳ್ಬೇಕೇ ವಿನಃ ನಾವು ಇತಿಹಾಸದಲ್ಲಿ ಸ್ಟಕ್ಕಾಗಿ ನಿಂತರೆ ದೆರ್ ಇಸ್ ಅ ವರ್ಡ್, ಇಫ್ ಯು ಗೆಟ್ ಟ್ರ್ಯಾಪ್ಡ್ ಇನ್ ಪಾಸ್ಟ್ ಯು ಕ್ಯಾನ್ ಗೋ ಫಾರ್ವರ್ಡ್ ಅಂತ. ನೀವು ಅಲ್ಲಿ ಟ್ರ್ಯಾಪ್ ಆಗಿ ನಿಂತುಬಿಡ್ತೀರ. ನಾವು ಅಲ್ಲಿಂದ ಪ್ರಯೋಗಾತ್ಮಕವಾಗಿ ನಮ್ಗೆ ಏನು ಅಗತ್ಯ ಇದೆ ಅಷ್ಟನ್ನು ತಿಳ್ಕೊಳ್ಬೇಕು. ಎರಡನೇದ್ದು ನಮ್ಮ ಮೂಲ, ಈ ಬ್ಯಾರಿಗಳ ಮೂಲ. ಇದು ಆಲಿಯಾಕ್ನವರಿದ್ದಾರೆ, ಬಹಳ ವಿಸ್ತೃತವಾಗಿ ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬ್ಯಾರಿ ಅಂದರೆ ಇದು ಬ್ಯಾರ ಅನ್ನೋ ವರ್ಡಿಂದ ಬಂದದ್ದ ಅಥವಾ ಬಹಾರಿ ಅನ್ನೋ ಅರಬ್ ವರ್ಡಿಂದ ಬಂದದ್ದ ಅಥವಾ ಬಡ್ಡೂರವರು ಇತ್ತೀಚೆಗೆ ಇನ್ನೊಂದು ಥಿಯರಿ ಪ್ರೊಪಗೇಟ್ ಮಾಡ್ತಾ ಇದ್ದಾರೆ. ನಾನು ಹೇಳೋದು ಸರ್, ಯಾವುದೇ ಹೆಸರು ಯಾರು ಇಟ್ಟುಕೊಂಡು ಬರುವಂಥ ಹೆಸರಲ್ಲ. ಹೆಸರನ್ನ ಮೂಲ ಹುಡುಕ್ಲಿಕ್ಕೆ ಯಾರೂ ಹೋಗಬಾರ್ದು. ನಮಗೆ ಇಲ್ಲಿ ಅಗತ್ಯವಾಗಿ ಬೇಕು, ಅದು ಅಧ್ಯಯನಗಾರರಿಗೆ ಬಿಟ್ಟದ್ದು. ಕೆಲವರು ಅಧ್ಯಯನ ಮಾಡುವಾಗ ಅದನ್ನು ಹೀಗೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಮಾಡುವಾಗ ಹೀಗೆ ಅಂತ ಹೇಳ್ತಾರೆ. ಯಾಕೆ ಬ್ಯಾರಿ ಅಂತ ವರ್ಡಿಂದಾಗಿ ಬ್ಯಾರ ಅಂತ ವರ್ಡ್ ಹುಟ್ಕೊಳ್ಬಾಗಿದ್ರೆ ಅದು ಒಂದು ಸಾಧ್ಯತೆ ಇದೆ. ನಾನು ಜಾಸ್ತಿ ಹೇಳಿದರೆ ಮತ್ತು ತುಳುವವರು ಕಲ್ಪಿಸಾಡ್ತಾರೆ, ಬ್ಯಾರಿಡ್ದಾತ ಎಂಕ್ಲು ಬ್ಯಾರ ಮಲ್ತಿನಿಗೆ ಅಂತ. ಹಾಗೆಲ್ಲ ನಾನು ಹೇಳೋದು. ಅದು ಯಾವಾಗ ಹೇಗೆ ಹುಟ್ಕೊಳ್ತದೆಯಾ? ಇತ್ತೀಚಿನ ದಿನಗಳಲ್ಲಿ ಒಂದು ಬಡಾವಣೆಗೆ, ಒಂದು ಪ್ರದೇಶಕ್ಕೆ ನಾಮಕರಣ ಮಾಡುವಂಥ ಪ್ರಕ್ರಿಯೆ ಇದೆ. ಹಳೆ ಕಾಲದಲ್ಲಿ ನಾಮಕರಣ ಅದರಷ್ಟಕ್ಕೆ ಹಾಕ್ಕೊಂಡು ಹೋದದ್ದು. ಅದು ಹೇಗೋ ಬಂತು, ಸ್ವಲ್ಪ ಆಚೆ ಇರ್ಬೋದು, ಸ್ವಲ್ಪ ಈಚೆ ಇರ್ಬೋದು, ಅದು ಆಮೇಲೆ ಅಡ್ಜಸ್ಟ್ ಆಗಿ ಏನೋ ಒಂದು ಹೆಸರು ಬ್ಯಾರಿ ಅಂತ ಬಂದುಬಿಟ್ಟಿದೆ. ನಮಗೆ ಇಲ್ಲಿ ಅಧ್ಯಯನ ರೂಪದಲ್ಲಿ ನಾವು ಬಿಡಬೇಕಿದ್ದನ್ನು, ಪ್ರಯೋಗ ರೂಪದಲ್ಲಿ ನಾವು ಏನು ತಗೊಳ್ಬೇಕು ಅಂತ ಹೇಳಿದರೆ ನಮ್ಗೆ ಇಷ್ಟೇ ಗೊತ್ತಾಗಿರಬೇಕಾಗಿರೋದು. ನಾವು ಬ್ಯಾರಿಗಳು ಬ್ಯಾರದಿಂದ ಬಂದ ಬ್ಯಾರಿಗಳಾಗಿರ್ಬೋದು, ಅಥವಾ ಅರಬ್ ವರ್ತಕರ ಬಹಾರಿಗಳಿಂದ ಬಂದ ಬ್ಯಾರಿಗಳಾಗಿರ್ಬೋದು, ಅಥವಾ ಇನ್ಯಾವುದೇ. ಆದರೆ ನಾವು ಒಂದು ವರ್ತಕ ಸಮುದಾಯ ಅಂತ ತಿಳ್ಕೊಳ್ಳೋದ್ರಲ್ಲಿ ನಮ್ಮಲ್ಲಿ ಲಾಭ ಇದೆ. ಯಾವಾಗಲೂ ಸರಿ ಯಾವುದು ತಪ್ಪು ಯಾವುದು ಅಂತ ತಿಳ್ಕೊಳ್ಳೋ ಬದಲು ನಾವು ನಮಗೆ ಯಾವುದು ಸಮಂಜಸ, ಯಾವುದು ನಮ್ಮ ಅಭಿವೃದ್ಧಿಗೆ ಸೂಟ್ ಆಗ್ತದೆ ಅನ್ನೋದನ್ನು ನಾವು ತಗೊಳ್ಬೇಕು. ನಮಗೆಲ್ಲ ಅಭಿವೃದ್ಧಿಗೆ ಸೂಟ್ ಆಗೋದು ಒಂದೇ ವಿಚಾರ, ನಮ್ಮ ಬ್ಲಡ್ಡಲ್ಲಿ ಬಿಸ್ನೆಸ್ ಇದೆ. ಯಾವ ರೀತಿ ಮಾರ್ವಾಡಿ ಸಮುದಾಯದಲ್ಲಿ ನಮ್ಮ ಮಕ್ಕಳಲ್ಲಿ ಇದನ್ನು ನಾವು ಹೇಳ್ಕೊಡ್ಬೇಕು. ನಮಗೆ ಬ್ಯಾರ ಅಥವಾ ವ್ಯಾಪಾರ ಅನ್ನೋದು ಇದೊಂದು ಹೊಸ ವಿಚಾರ ಅಲ್ಲ, ನಾವು ಇತ್ತೀಚೆಗೆ ಕಲ್ತ್ಕೊಂಡ ವಿಚಾರ ಅಲ್ಲ. ಇದು ನಮ್ಮ ಕೋರ್ ಸ್ಟ್ರೆಂತ್ ಅನ್ನೋದನ್ನು ಖಾಲಿ ತಿಳ್ಕೊಂಡ್ರೆ ಸಾಕಾಗ್ತದೆ ನಾವು. ಮತ್ತು ಹಾಗೆ ಇದು ಬ್ಯಾರಿ ಒಂದು ಜನಾಂಗನ, ಒಂದು ಸಮುದಾಯನ ಅಂತ. ಇಲ್ಲಿ ಹಂಸ ಮಲಾರ್ ಅವರು ಇದ್ದಾರೆ. ನಾನೊಂದು ತೀರ್ಮಾನವಾಗಿ ಹೇಳ್ತೇನೆ ಸರ್, ಜನಾಂಗ ಅನ್ನೋ ಒಂದು ಪದಕ್ಕೆ ಅದಕ್ಕೆ ಆವಾಗಲೇ ಎಸ್ಟ್ಯಾಬ್ಲಿಷ್ ಆಗಿರುವಂತಹ ಒಂದು ಅರ್ಥ ಇದೆ. ಜನಾಂಗ ಅಂತ ಹೇಳಿದರೆ ಜನರ ವಿಭಾಗ. ಅದು ಯಾವ ರೀತಿ ಆಗಿತ್ತು ಅಂತ ಹೇಳಿದರೆ ದೈಹಿಕ ಲಕ್ಷಣಗಳ ಮೇಲೆ ಆದಂತಹ ಒಂದು ವಿಭಾಗ ಸರ್. ಇಂಗ್ಲೀಷ್ನಲ್ಲಿ ರೇಸ್ ಅಂತ ಹೇಳ್ತಾರೆ. ಇತ್ತೀಚೆಗೆ ಈ ಶಬ್ದವನ್ನು ಖಂಡಿಸ್ತಾ ಇದ್ದಾರೆ, ಅಂದರೆ ರೇಸಿಸಮ್ ಆಗಬಾರ್ದು ಅನ್ನೋ ವಿಚಾರದಲ್ಲಿ. ಆದರೆ ವೆಸ್ಟರ್ನ್ ಫಿಲಾಸಫರ್ ಪ್ರಕಾರ ಪ್ರಪಂಚದಲ್ಲಿ ಕೇವಲ 5 ಅಥವಾ 6 ಜನಾಂಗಗಳು ಮಾತ್ರ ಇರೋದು. ಒಂದೊಂದು ಜನಾಂಗದಲ್ಲಿ 100 ಕೋಟಿ ಜನರು ಇರಬೇಕು ಸರ್, ಆಗಲೇ ಜನಾಂಗ ಆಗೋದು. ಇದು ದೈಹಿಕ ಲಕ್ಷಣಗಳ ಮೂಲಕ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಜನಾಂಗ ಕಾಕೇಶಿಯನ್ಸ್ ಅಂತ. ಕಾಕೇಶಿಯನ್ಸ್ ಹೇಳಿದರೆ ಶ್ವೇತವರ್ಣೀಯರು ಅಂತ. ಇವರ ದೇಹದ ಬಣ್ಣ ಬಿಳಿ, ಕೂದಲು ಬಿಳಿ, ಇವರು ಯುರೋಪಿಂದ ಆಚೆ ಇರುವವರು ಕಾಕೇಶಿಯನ್ಸ್. ಇನ್ನೊಬ್ಬರು ನೀಗ್ರಾಯ್ಡ್ಸ್ ಅಂತ. ಈಗ ನೀಗ್ರೋ ಅಂತ ವರ್ಡ್ ಯೂಸ್ ಮಾಡಲಿಕ್ಕಿಲ್ಲ. ನೀಗ್ರೋ ಅಂದರೆ ದ ವರ್ಡ್ ಇನ್ ಸ್ಪ್ಯಾನಿಷ್ ಇಸ್ ಬ್ಲ್ಯಾಕ್ ಅಂತ. ಆದರೆ ಅದನ್ನು ಒಂದು ಖಂಡನೀಯ ಶಬ್ದವಾಗಿರೋದ್ರಿಂದ ಯೂಸ್ ಮಾಡಬಾರ್ದು ಅದನ್ನು. ನೀಗ್ರಾಯ್ಡ್ಸ್ ಅಂತ ಹೇಳಿದರೆ ಕರಿ ವರ್ಣೀಯರು ಅಂತ. ಆಫ್ರಿಕಾ ಪ್ರದೇಶದಲ್ಲಿರೋರು. ಇದು 2ನೇ ರೇಸ್, 2ನೇ ಜನಾಂಗ. ಇದು ಬ್ಯಾರಿ ಜನಾಂಗ ಆಗೋದಿಲ್ಲ. 3ನೇದು ಮಂಗೋಲಿಯನ್ಸ್. ಮಂಗೋಲಿಯನ್ಸ್ ಈ ಬಿಳಿ ಕರಿಯರಿಗೆ ಕೂದಲು ಗುಂಗುರಾಗಿರ್ತದೆ, ದೇಹ ದಾಡಿ ದೊಡ್ಡದಾಗಿರ್ತದೆ, ಕಪ್ಪು ಬಣ್ಣದವರಾಗಿರ್ತಾರೆ. 3ನೇದು ಮಂಗೋಲಿಯನ್ಸ್ ಅಂತ. ಮಕ್ಕಳು ನೀವು ತಿಳ್ಕೊಳ್ಬೇಕಿದನ್ನು, ನಮ್ಮಲ್ಲಿರೋದು 6 ಜನಾಂಗಗಳು ಅಂತ. 3ನೇ ಅವರು ಮಂಗೋಲಿಯನ್ಸ್. ಮಂಗೋಲಿಯನ್ಸ್ ಅಂತ ಹೇಳಿದರೆ ನಮ್ಮ ನಾರ್ತ್ ಈಸ್ಟಿಂದ ಹಿಡಿದು ಚೈನಾ ಈಸ್ಟ್ವರೆಗೆ ಹೋಗುವವರು. ಅವರ ಕಣ್ಣು ಸ್ವಲ್ಪ ಚಿಕ್ಕದಾಗಿರ್ತದೆ, ಮೂಗು ಒಂದು ರೂಪ ಬೇರೆ ಇರ್ತದೆ, ಕೂದಲು ಬಹಳ ಬಿಳಿಯಾಗಿದ್ದು ಬಹಳ ನೀಟಾದ ಕೂದಲು ಇರ್ತದೆ ಇವರಿಗೆ. ನಮ್ಮ ಚೈನಾದವರನ್ನು ನೋಡಿದರೆ, ನಾರ್ತ್ ಈಸ್ಟನ್ನು ನೋಡಿದರೆ ಗೊತ್ತಾ, ಇವರು ಮಂಗೋಲಿಯನ್ಸ್. ಇದು ಒಂದು ರೇಸ್. ಇದು ಬಿಟ್ಟರೆ ಮತ್ತೆರಡು ರೇಸ್ ಇರೋದು ಆರ್ಯನ್ ರೇಸ್. ಆರ್ಯನ್ ರೇಸ್ ಅಂತ ಹೇಳಿದರೆ ಇರಾನಿಂದ ಈ ಕಡೆ ಬಂದು ನಮ್ಮ ನಾರ್ತ್ ಇಂಡಿಯನಲ್ಲಿರುವವರೆಲ್ಲ ಆರ್ಯನ್ ರೇಸ್ ಅವರು.
ಇವರು ಬಿಳಿ ಇರ್ತಾರೆ, ಆದರೆ ಕೂದಲು ಗುಂಗುರು ಇವರದು. ಇನ್ನು ಇರೋದು ಡ್ರಾವಿಡಿಯನ್ಸ್ ಅಂತ ಹೇಳಿದರೆ ದಕ್ಷಿಣದಲ್ಲಿರುವವರು, ಚಿಕ್ಕ ಜನಾಂಗ ಇದು. ಇವರು ಆ ದಕ್ಷಿಣ ಭಾರತದಿಂದ ಹಿಡಿದು ಶ್ರೀಲಂಕಾವರೆಗೆ ಇರ್ತಾರೆ. ಈ ಮಹಾಭಾರತದ ಪುರಾಣಗಳ ಯುದ್ಧಗಳಲ್ಲಿ ಆರ್ಯನ್ರೆಲ್ಲ ನಾರ್ತ್ ಈಸ್ಟಿಂದ ಬಂದವರು ಬಹಳ ಮುಂದುವರಿದ ಜನಾಂಗ. ಅವರೆಲ್ಲ ಬಂದು ರಾಕ್ಷಸರು ಅಂತ ಯಾರ ಜೊತೆ ಫೈಟ್ ಮಾಡ್ತಾಯಿದ್ರು, ಇವರೆಲ್ಲ ಡ್ರಾವಿಡಿಯನ್ಸ್. ಪಾಪ ಇವರಿಗೆ ನಾಗರಿಕತೆ ಬಂದಿದ್ದು ಸ್ವಲ್ಪ ಲೇಟ್. ಇವರ ಕೂದಲೆಲ್ಲ ಕೆಂಚಲಾಗಿ ಸ್ನಾನ ಮಾಡ್ತಾ ಇರಲಿಲ್ಲ, ದೊಡ್ಡ ದೊಡ್ಡ ಬೊಜ್ಜು ದೇಹ, ಅದನ್ನೆಲ್ಲ ನೋಡ್ತಾ ಇದ್ದೇವಲ್ಲ. ಇವರನ್ನೆಲ್ಲ ರಾಕ್ಷಸ ವರ್ಗಕ್ಕೆ ಸೇರಿಸ್ಕೊಂಡು ಅವರ ಜೊತೆ ಫೈಟ್ ಮಾಡ್ತಾ ಇದ್ದಿದ್ದು. ಇದು ಡ್ರಾವಿಡಿಯನ್ಸ್. ಈ 5 ಜನಾಂಗಗಳು, ಕಾಕೇಶಿಯನ್ಸ್ ಬಿಳಿವರ್ಣೀಯರು, ಕಪ್ಪು ವರ್ಣೀಯರು, ಮಂಗೋಲಿಯನ್ಸ್, ಆರ್ಯನ್ಸ್, ಡ್ರಾವಿಡಿಯನ್ಸ್. ಅದು ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ಸೌತ್ ಅಮೇರಿಕಾದಲ್ಲಿರುವಂತಹ ಅಮೇರಿಕನ್ಸ್, ರೆಡ್ ಇಂಡಿಯನ್ಸ್ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಆಸ್ಟ್ರೇಲಿಯಾದ ಕೆಳಗಡೆ ಮಾವರೀಸ್ ಇದ್ದಾರೆ. ಇವರನ್ನೆಲ್ಲ ಸೇರಿಕೊಂಡು ಬುಡಕಟ್ಟು ಜನಾಂಗ ಅಂತ, ನಮ್ಮಲ್ಲಿ ಗಿರಿಜನರು ಇರುವವರು. ಇದೊಂದು ಇಷ್ಟು ಜನಾಂಗ ಬಿಟ್ಟರೆ ಸರ್ ಬೇರೆ ಜನಾಂಗ ಅಂತ ಹೆಸರು ಪಡೆಯುವಂಥದ್ದು ಯಾರಿಲ್ಲ. ಸಮುದಾಯ ಅಂತ ಕರೀಬೋದು, ಸಮಾಜ ಅಂತ ನಾವು ಕರೀಬೋದೇ ವಿನ ಬ್ಯಾರಿ ಜನಾಂಗ ಅಂತ ಅದು ಶರೀಫ್ ನಿರ್ಮುಂಜೆಯವರ ಗೀತೆಗೆ ಇರ್ಬೋದು. ನಾವು ಗೀತೆ ಬರೆಯುವಾಗ ಅಲ್ಲಿ ನಾವು ಅದನ್ನು ಒಂದು ಏನು ಹೇಳ್ತಾರೆ, ಪರ್ಮಿಸಿವ್ ಲಿಬರ್ಟಿ ಯು ಕ್ಯಾನ್ ಟೇಕ್. ಬಟ್ ನಾವು ಸಂಶೋಧನೆ ಮಾಡುವಾಗ ಬ್ಯಾರಿ ಜನಾಂಗ ಅಂತ ಹೇಳುವಂಥ ಪ್ರಶ್ನೆ ಬರೋದಿಲ್ಲ, ಅದನ್ನು ನಾವು ನಿಲ್ಲಿಸಬೇಕು. ಜನಾಂಗ ಇರೋದಿಷ್ಟೇ. ಮತ್ತು ಇತ್ತೀಚಿನ ದಿನಗಳೇ ಆ ಜನಾಂಗ ಅನ್ನೋ ಪದಾನೂ ಯೂಸ್ ಮಾಡಬಾರ್ದು ಅಂತ ಬರ್ತದೆ. ಅಂದರೆ ರೇಸ್ ಅಂತ ಹೇಳಿದರೆ ಅದು ರೇಸಿಸಮ್ನ ತೊಡಕ. ರೇಸಿಸಮ್ ಮನುಷ್ಯರನ್ನು ಅವರ ದೈಹಿಕ ಲಕ್ಷಣಗಳ ಮೂಲಕ ವರ್ಗೀಕರಣ ಮಾಡುವಂಥ ಒಂದು ಪ್ರಯತ್ನ ಆಗಬಾರ್ದು ಅಂತ ಹೇಳಿದ್ದಾರೆ. ಈ ರೀತಿ ಬ್ಯಾರಿ ಅನ್ನೋ ವರ್ಡ್ ಎಲ್ಲಿಂದ ಬಂತು, ನಮ್ಮ ಇತಿಹಾಸ ಏನು, ನಾವೊಂದು ಜನಾಂಗನ ಅಥವಾ ನಾವೊಂದು ಸಮುದಾಯನ ಅಂತ ನಾವು ಹೇಳ್ಕೊಂಡು, ಮತ್ತು ಬ್ಯಾರಿಗಳು ಅಂತ ಹೇಳಿದರೆ ಎಲ್ಲ ಗೊತ್ತು, ಬ್ಯಾರಿ ಭಾಷೆ ಮಾತಾಡುವ ಬ್ಯಾರಿಗಳು. ನಾವು ಅದರಲ್ಲಿ ಸಹ ಭಾಷೆಯ ವಿಚಾರದಲ್ಲಿ ಹಮ್ಜಾ ಮಲಾಲ್ರವ್ರು ಒಪ್ಪುವುದಿಲ್ಲ ನನ್ನ ಜೊತೆ, ನನಗೆ ಗೊತ್ತು, ನಾನು ತಮಗೂ ಹೇಳೋ ಸರ್. ಬ್ಯಾರಿ ಭಾಷೆ ಇದು ಬ್ಯಾರಿ ಭಾಷೆಯ, ನಕ್ ಭಾಷೆಯ, ಮಲಾಮೆ ಭಾಷೆಯ ಹನೀಫ್ರವರಿದ್ದಾರೆ. ನಾನು ಹೇಳೋದು ನಮ್ಮ ಬುದ್ಧಿವಂತಿಕೆ ಇರೋದು ನಾವು ಇದನ್ನು ಒಂದು ಭಾಷೆ ಅಂತ ತಗೊಂಡು ಮುಂದುವರಿಯೋದ್ರಲ್ಲಿ. ಇದರ ಮೇಲೆ ನಾವು ಮತ್ತೆ ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೊಂಡು ಹೋದರೆ ನಮ್ಮ ಭಾಷೆ ಬೆಳೆಯೋದಿಲ್ಲ. ನಾವು ಕೊಂಕಣರನ್ನು ನೋಡಿ, ಕ್ಯಾಥಲಿಕ್ರನ್ನು ನೋಡಿ ಕಲಿಬೇಕಾದ್ದು ಬಹಳ ಇದೆ ಸರ್. ಕ್ಯಾಥಲಿಕ್ ಕೊಂಕಣಿಗೂ ಸಾರಸ್ವತರು ಆಡುವ ಕೊಂಕಣಿಗೂ ಏನಾದರೂ ಸಾಮ್ಯತೆ ಕಾಣಿಸ್ತದೆ ನಿಮಗೆ? ಬಹಳ ಹೆಚ್ಚು ಕಡಿಮೆ ಇಲ್ವಾ? ಆದರೆ ಕ್ರಿಶ್ಚಿಯನ್ ಸಮುದಾಯ ಬಹಳ ಬುದ್ಧಿವಂತರು, ನಮಗಿಂತ ಬಹಳ ಮುಂದುವರಿದ ಸಮುದಾಯ, ಭಾಳ ಹಿಂದಿಂದ ಶುರು ಮಾಡಿದ್ದಾರೆ. ಅವರೇನು ಮಾಡಿದರು, ಕಾಯ್ಟಾಗಿ ಹೋಗಿ ನಾವೆಲ್ಲರೂ ಕೊಂಕಣಿಗಳು ಅಂತ ಸೇರಿಕೊಂಡ್ರು. ಇವರು ಕ್ರಿಶ್ಚಿಯನ್ರು, ಅವರು ಹಿಂದೂಗಳು, ಅವ್ರು ಮಾತಾಡುವ ಭಾಷೆಯಲ್ಲಿ ವ್ಯತ್ಯಾಸ ಇದೆ, ಆದ್ರೂ ಕೊಂಕಣಿ ಮುಂದುವರೆದುಕೊಂಡು ಹೋಗ್ತಾ ಇದೆ. ನಾವೆಲ್ಲ ಶಾಲೆಯಲ್ಲಿರುವಾಗ ಸರ್ ನಮಗೆ ನಿಮ್ಮ ಭಾಷೆ ಬಗ್ಗೆ ಗೊತ್ತಿದೆ. ನಾನು ಬಜ್ಪೆ ಕ್ಯಾಥಲಿಕ್ ಶಾಲೆಯಲ್ಲಿ ಕಲ್ತಿದ್ದು. ನಾವು ಯಾವ ಭಾಷೆ ಒಂದು ಹೊಸ ಹುಡುಗ ಬಂದರೆ ಆ ಹುಡುಗ ಅವರಿಗೆ ಡಿಸೋಜಾ, ಪಿಂಟೋ ಅಂತಲ್ಲಿದ್ರೆ ಗೊತ್ತಾಗ್ತದೆ ಅವ ಕ್ರಿಶ್ಚಿಯನ್ ಅಂತ ಹೇಳ್ಕೊಂಡು. ಈಗ ಪೈ ಅದೆಲ್ಲ ಈ ನಿಮ್ಮ ಕಾಮತ್ ಅಂತ ಬಂದರೆ ಕೊಂಕಣಿ ಅಂತ ಗೊತ್ತಾಗ್ತದೆ. ಕೆಲವರು ಪೈ ಅಂತ ಹೆಸರಿಟ್ಕೊಂಡು ಬರ್ತಾರೆ. ಪೈ ಕ್ಯಾಥಲಿಕ್ಕಲ್ಲಿಯೂ ಇರ್ತದೆ, ಕೊಂಕಣಿಗಳಲ್ಲೂ ಇರ್ತದೆ. ನಂಗೆಲ್ಲ ಕೇಕಡು ಆ ಚೆರ್ಕ ಆರ್ಲ ಅವನು ಪೊರ್ಬುಲ ಕೊಂಕಣಿ ಬಲ್ಕವರ್ಯಮ್ಮ ಅಲ್ಲಲ್ಲ, ಅವನು ಕಾಳೆಮಾರಾಯ ಬಲ್ಕವರ್ಯ ಉಂಟು. ಹಾಗೆ ನಾವು ನಾಳೆ ಹೋಗಿ ಆ ಭಾಷೆಗೆ ನಾವು ಕಾಲೆಮಾರಾಯ ಭಾಷೆ ಅಂತಲೇ ನಾವು ನಕ್ಕು ಹೇಳಿದ ಹಾಗೆ, ನಕ್ಕು ಅಂತ ಹೇಳೋದು ನಮ್ಮ ಭಾಷೆಯ ಶಬ್ದದ ಉಚ್ಚಾರಣೆಯ ಒಂದು ಅನುಕರಣೆ ಮಾತ್ರ. ಅದು ನಕ್ಕನಿಕ್ ನಿಮಗೆ ನಿಮ್ಮ ಊರಲ್ಲಿ ಅದು ಇರ್ಬೋದು ಸರ್. ನಮ್ಮ ಬಜ್ಪೆಯಲ್ಲಿ ನಮ್ಮ ಎಲ್ಲ ಜನರು ನಮ್ಮನ್ನು ಕರೀತಾ ಇದ್ದಿದ್ದು, ನಾವು ಮಂಗಳೂರು ಮುಸ್ಲಿಮರು, ನಾವು ಇದು ಮಂಗಳೂರು ಕೇರಳ ಭಾಷೆ ಅಂತ ನಮ್ಮನ್ನು ಕರೀತಾ ಇರಲಿಲ್ಲ. ಎಲ್ಲ ಕಳಿಸಿದ್ರು ಓ ಕಾಳೆ ಮಾರಾಯ ಉಲೈನೆ ವಾಲೆ ಅಂದರೆ ನಮ್ಮ ಭಾಷೆಗೆ ಹೆಸರೇ ಇದ್ದಿದ್ದು ಕಾಳೆ ಮಾರಾಯ. ಅಲ್ಲ ಕಾಳೆ ಮಾರಾಯ ಅಲ್ಲ, ಎಂದ್ರಲ ಭಾವ. ನಾವೆಲ್ಲ ಬೆಳೆದಿದ್ದೆ ಹಾಗೆ. ನಂಗೆಲ್ಲ ಭಾಷೆ ಏದಂಟು ಕೇಟಂಗೆ ನಂಗೆ ಚೆನ್ನೋ ಇನ್ನು ನಂಗೆಲ್ಲ ಭಾಷೆ ಎಂದ್ರಲ ಭಾವ. ನಕ್ಕು ನಿಕ್ಕು ಇನ್ನೂ ಬೋಲೆಮೆ ಸರ್, ನಿಂಗಳ ರಾತ್ರಿ ನಕ್ಕು ನಿಕ್ಕಿ ಅಂತ ನಂಗೆಲ್ಲ ಎಂದ್ರಲ ಭಾವ. ನಾನು ಕೇಳೋದು ನಮ್ಮ ಬುದ್ಧಿವಂತಿಕೆ. ನೀವು ಹೇಳೋದು ಸರಿ ಇರ್ಬೋದು, ಮಲಾಮೇನೂ ಸರಿ ಇರ್ಬೋದು, ಬ್ಯಾರಿನೂ ಸರಿ ಇರ್ಬೋದು. ನಾನು ಹೇಳೋದು ನಮ್ಮ ಬುದ್ಧಿವಂತಿಕೆ ಇರೋದು ನಾವೆಲ್ಲರೂ ಒಂದು ಭಾಷೆ ಅಡಿಯಲ್ಲಿ ಒಟ್ಟಾಗುವಾಗ. ಇವಾಗ ನಮ್ಗೆ ಗೊತ್ತಿದೆ ಕಾಸರಗೋಡಿನಲ್ಲಿ ಮಲಾಮೆ ಭಾಷೆಯ ಒಂದು ಅಧ್ಯಯನ ಪೀಠ ಒಂದು ಅಕಾಡೆಮಿ ಕೇಳ್ತಾ ಇದ್ದಾರೆ. ಅವ್ರು ಮಾಡ್ಕೊಳ್ಳಿ ಸರ್, ಆ ಪ್ರದೇಶದಲ್ಲಿ ಅಲ್ಲಿ ನಡೀತದೆ. ಈ ಕಡೆ ಇರೋರೆಲ್ಲರೂ ಬ್ಯಾರಿ ಭಾಷೆ ಅಡಿಯಲ್ಲಿ ಒಟ್ಟಾದರೆ, ಇವಾಗ ಜನಗಣತಿ ಎಲ್ಲ ನಡೀತಾ ಇದೆ, ಅಲ್ಲಿ ನಾವು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸಕ್ಕೆ ಹೋಗಬಾರ್ದು. ಇದನ್ನು ನಾವು ಅಧ್ಯಯನಕಾರರಿಗೆ ಬಿಡಬೇಕು, ಪ್ರಯೋಗಾತ್ಮಕವಾಗಿ ನಾವೆಲ್ಲರೂ ಬ್ಯಾರಿಗಳಂತ ತಿಳ್ಕೊಳ್ಬೇಕು. ಸೊ ಕಡೆಯದಾಗಿ ನಾನು ಹೇಳೋದು ಸರ್ ಒಂದು ಕೆಲವು ಸಲಹೆಗಳು. ಒಂದನೇದು, ನಾವು ಈ ಅಧ್ಯಯನದ ಬಗ್ಗೆ ಇರುವಂತಹ
ಒಂದು ಸಂಶೋಧನೆ ಬಗ್ಗೆ ಸಂಶೋಧಕರಿಗೆ ಬಿಡಬೇಕು. ಇದ್ದವರೆಲ್ಲರ ಈ ಸಂಶೋಧನೆಗೆ ಕೈ ಹಾಕ್ಕೊಂಡು ಹೋಗುವಂಥ ಕೆಲಸ ಮಾಡಬಾರ್ದು. ಎಲ್ಲಿ ಭಿನ್ನಾಭಿಪ್ರಾಯಗಳಿದೆ ಅವುಗಳಲ್ಲಿ ಸರಿ ಯಾವುದು ತಪ್ಪು ಯಾವುದು ಅಂತ ಹುಡುಕೋ ಬದಲು ಯಾವುದು ಸಮಂಜಸ, ಯಾವುದು ನಮಗೆ ಜಾಸ್ತಿ ಲಾಭದಾಯಕ, ನಮ್ಮ ಸಮುದಾಯದ ಅಭಿವೃದ್ಧಿಗೆ ಯಾವುದು ಪೂರಕ ಅನ್ನೋದನ್ನು ತಗೊಂಡು ನಾವು ಮುಂದೆ ಹೋಗಬೇಕು. ಒಂದನೇದು. ಎರಡನೇದು, ಒಂದು ಕೆಲವು ಸಜೆಷನ್ಗಳು ಬ್ಯಾರಿ ಅಕಾಡೆಮಿಯವರಿಗೆ. ಆಶೆ ನೀವಿದ್ದೀರಿ. ಭಾಷೆ ಬೆಳೀಬೇಕಿದ್ರೆ ನಾವು ಬಹಳ ಕೆಲಸ ಮಾಡಬೇಕಾಗ್ತದೆ. ಒಂದು ಸಾಹಿತ್ಯದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಈಗ ಇವರು ನಮ್ಮಲ್ಲಿ ಹೇಳಿದರು, ನಮ್ಮ VC ಅವರು ಹೇಳಿದರು, ಪುಸ್ತಕಗಳನ್ನು ನಾವು ಬೇರೆ ಭಾಷೆಯಿಂದ ಟ್ರಾನ್ಸ್ಲೇಟ್ ಮಾಡಿದಾಗ ಭಾಷೆ ಬೆಳೀತದೆ. ನನಗೀಗ ಗೊತ್ತಿರೋ ಮಟ್ಟಿಗೆ ಕುತ್ತೆತೂರ್ರವರು ಮಂಕುತಿಮ್ಮನ ಕಗ್ಗ ಒಂದು ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಮೊಹಮ್ಮದ್ ಕುಲಾಯ್ ಅವರು ಬೈಲಿ ಯಮುನಕ್ಕ ಬೇರೆ ಭಾಷೆಯಲ್ಲಿದೆ. ಶಿವರಾಮ್ ಕಾರಂತರ ಕೃತಿಗಳಿರ್ಬೋದು, ಶೇಕ್ಸ್ಪಿಯರ್ ಕೃತಿಗಳಿರ್ಬೋದು. ಅದನ್ನು ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ನಮ್ಮ ಭಾಷೆಯಲ್ಲಿ ಶಬ್ದ ಭಂಡಾರದಲ್ಲಿ ಎಷ್ಟೊಂದು ಲಿಮಿಟ್ ಇದೆ ಅಂತ ಹೇಳ್ಕೊಂಡು. ಇವತ್ತು ಇಂಗ್ಲೀಷಲ್ಲಿ ಒಂದು 10 ಲಕ್ಷ ಭಾಷೆಗಳಿದ್ದರೆ ಕನ್ನಡದಲ್ಲಿ 2.5 ಲಕ್ಷ ಭಾಷೆಗಳು. ಬ್ಯಾರಿ ಭಾಷೆಯಲ್ಲಿ ನಾನು ಈಗ ಕೇಳ್ತಾ ಇದ್ದೆ 22 ಭಾಷೆಗಳು ನಮ್ಮ ಶಬ್ದ ಭಂಡಾರದಲ್ಲಿರೋದು. ಒಂದು ಚಿಕ್ಕ ಶಬ್ದ ನಮಗೆ ಸಿಗೋದಿಲ್ಲ ಸರ್. ಅಬ್ದುಲ್ ರಹಮಾನ್ ಕುತ್ತೆತೂರವರು ಪ್ರತಿ ಸಲ ಟ್ರಾನ್ಸ್ಲೇಟ್ ಮಾಡಿ ನನಗೆ ಕಳಿಸ್ಕೊಟ್ಟಾಗ ನನ್ನ ತಲೆಯೆಲ್ಲ ಕೆಟ್ಟು ಹೋಗ್ತದೆ, ಬಹಳ ಖುಷಿ ಆಗ್ತದೆ. ಮತ್ತು ಸಿಂಪಲ್ ಒಂದು ಸರ್, ಮಂಕುತಿಮ್ಮನ ಕಗ್ಗದಲ್ಲಿ ಏನಿದೆ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ಅವರದನ್ನು ನೀವು ಧರ್ಮ ಅನ್ನೋ ವರ್ಡಿಗೆ ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀರಿ? ಧರ್ಮ ಚೆನ್ನ ಜಾತಿ, ದೀನ್. ನೀವು ಹೇಳಲಿಕ್ಕಾಗ್ತದ ಇದು ಮನುಷ್ಯರ ದೀನ್ ಅಂತ ಹೇಳ್ಕೊಂಡು? ಧರ್ಮ ಅನ್ನೋದೇ ಒಂದು ವರ್ಡ್. ಅದನ್ನು ಯಾವಾಗ ನಾವು ಮುಲಾಜಿಲ್ಲದೆ ಎರವಲು ಪಡಿತೇವೆ ಅಲ್ಲಿ ನಮ್ಮಲ್ಲಿ ಒಂದು ವರ್ಡ್ ಬಂತು. ಅಂಥದ್ದು 10 ವರ್ಡ್ಗಳಿದೆ ಸರ್. ಪ್ರತಿಯೊಬ್ಬರು ಈ ಪುಸ್ತಕ ಬರೆಯುವವರು ಅಲ್ಲೆಲ್ಲೇ ಯಾವ ವರ್ಡ್ಗಳನ್ನು ತಾವು ಎರವಲು ತಂದಿದ್ದೀರಿ ಅವುಗಳದ್ದೊಂದು ಲಿಸ್ಟ್ ಮಾಡಿ ಅಕಾಡೆಮಿಗೋ ಅಧ್ಯಯನ ಪೀಠಕ್ಕೆ ಕೊಡಬೇಕು. ಎರಡನೇದಾಗಿ, ನಮ್ಮಲ್ಲಿ ಇವತ್ತು ಬ್ಯಾರಿಯಿಂದ ಕನ್ನಡ ಮತ್ತು ಇಂಗ್ಲೀಷ್ಗೆ ಡಿಕ್ಷ್ನರಿ ಇದೆ. ರಿವರ್ಸ್ ಡಿಕ್ಷ್ನರಿ ಬಹಳ ಅಗತ್ಯ ಸರ್. ರಿವರ್ಸ್ ಡಿಕ್ಷ್ನರಿ ಇಲ್ಲದೆ ನಮ್ಮ ಭಾಷೆ ಬೆಳೆಯುವುದೇ ಇಲ್ಲ. ನಾನು ಹನೀಫ್ರವ್ರ ಹತ್ರ ಮಾತಾಡ್ತಾ ಇದ್ದೆ, ಬೇರೆ ಯಾವುದು ಬೇಡ, ರತ್ನಕೋಶ ಇದೆ, ಚಿಕ್ಕ ರತ್ನಕೋಶ ನಮ್ಮಲ್ಲಿ. ಕನ್ನಡದೊಂದಷ್ಟು ಪದಗಳಿದೆ, ಅವುಗಳನ್ನು ಹಿಡ್ಕೊಂಡು ಪಕ್ಕದಲ್ಲಿ ನೋಡ್ತಾ ಬರಿತಾ ಹೋದಾಗ ನಾನು ಚಾಲೆಂಜ್ ಮಾಡ್ತೇನೆ, ಅದರಲ್ಲಿ 50% ಶಬ್ದಗಳಿಗೆ ಮಾತ್ರ ನಮ್ಮಲ್ಲಿ ಶಬ್ದಗಳು ಸಿಗುತ್ತೆ. ಇನ್ನೂ 50%ಗಳಿಗೆ ನಮ್ಮ ಶಬ್ದ ಇಲ್ಲವೇ ಇಲ್ಲ. ಅದನ್ನು ನಾವು ಎರವಲು ಪಡೆದು ಧರ್ಮ ಅಂತ ಹೇಳಿದರೆ ಧರ್ಮ ಅಂತಾನೆ ಬರೆಯುವಂಥ ಒಂದು ಉದಾರತೆ ನಾವು ತೋರಿಸಿದಾಗ ನಮ್ಮ ಭಾಷೆ ಅಲ್ಲಿ ಬೆಳೀತದೆ. ಆಮೇಲೆ ಇಂಗ್ಲೀಷ್ನಲ್ಲಿ ವೆಂಕಟಸುಬ್ಬಯ್ಯನವರ ಡಿಕ್ಷ್ನರಿ ಇದೆ, ಅದರಲ್ಲಿ ಇಂಗ್ಲೀಷ್ ಕನ್ನಡ ಬ್ಯಾರಿ ಇದೆ. ಇನ್ನೂ ಒಂದು ಮುಂದುವರ್ಕೊಂಡು ಇಂಗ್ಲೀಷಿಂದ ನೀವು ಕನ್ನಡಕ್ಕೆ ತಗೊಂಡು ಅಲ್ಲಿಂದ ಬ್ಯಾರಿಗೆ ನೀವು ಬರೀತಾ ಹೋದರೆ ಇನ್ನೊಂದು ಡಿಕ್ಷ್ನರಿ ನಮ್ಮ ಕೈನಲ್ಲಿ ಆಗ್ತದೆ. ಪುಸ್ತಕ ಬರೆಯುವವರಿಗೆ, ಭಾಷಣ ಮಾಡುವವರಿಗೆ ಬಹಳ ಅನುಕೂಲ ಆಗ್ತದೆ. ಇವತ್ತು ನಾವೆಲ್ಲರೂ ಇಂಗ್ಲೀಷಲ್ಲಿ ಥಿಂಕ್ ಮಾಡುವವರು ಸರ್. ನಮ್ಮ ಇಡೀ ಬಿಸ್ನೆಸ್ ಇರೋದು, ಕಲಿಕೆಯಲ್ಲಿರೋದು ಇಂಗ್ಲೀಷಲ್ಲಿ. ಇಂಗ್ಲೀಷ್ನಲ್ಲಿ ಥಿಂಕ್ ಮಾಡಿ ಕನ್ನಡದಲ್ಲಿ ಇಷ್ಟೊಂದು ಭಾಷಣ ಮಾಡಬೇಕಾದ್ರೆ ರಾತ್ರಿ ಇಡೀ ಕೂತು ಗೂಗಲ್ ಮಾಡಿ ನೋಡಬೇಕಾಗ್ತದೆ, ಈ ಪದಕ್ಕೇನು, ಈ ಪದಕ್ಕೇನು. ರಿಪಗ್ನೆಂಟ್ ವರ್ಡ್, ಐ ಕುಡ್ ನಾಟ್ ಗೆಟ್ ಎನಿ ವರ್ಡ್. ಅಸಂಗತ ಅಂತ ನಾನೀಗ ಬೆಳಿಗ್ಗೆ ಬರುವಾಗ ಕಾರಲ್ಲಿ ಕಲ್ತ್ಕೊಂಡು ಬಂದ ಶಬ್ದ ಅದು. ಆ ರೀತಿ ನಮ್ಮಲ್ಲಿ ಬ್ಯಾರಿಯಲ್ಲಿ ಇಲ್ಲ. ಬ್ಯಾರಿಯಲ್ಲಿ ಆ ರೀತಿಯ ಒಂದು ಆನ್ಲೈನ್ ಡಿಕ್ಷ್ನರಿ ಬಂದರೆ ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಅಭ್ಯಾಸ ಆಗ್ತದೆ. ಇದು ಒಂದು ಶಬ್ದ ಭಂಡಾರ ಬೆಳೆಸುವಂಥ ವಿಚಾರ. ಎರಡನೇದು, ಎಲ್ಲ ಬರಹಗಾರರಿಗೆ ನನ್ನ ಒಂದು ಸಲಹೆ, ನಮ್ಮಲ್ಲಿ ಕಾಗುಣಿತಕ್ಕೆ, ಸ್ಪೆಲ್ಲಿಂಗಿಗೆ ನಾವು ಸ್ಟ್ರೆಸ್ ಕೊಡಬೇಕಾಗ್ತದೆ. ಇಂಗ್ಲೀಷಲ್ಲಿ ಇದು ಭಾಳ ಸುಲಭ ಸರ್. ಸ್ಪೆಲ್ಲಿಂಗ್ ಲಾಫ್, ಯು ಹ್ಯಾವ್ ಟು ರೈಟ್ ಇಟ್ ಆಸ್ LAUGH ಓನ್ಲಿ, ಯು ಕ್ಯಾನ್ ರೈಟ್ ಇಟ್ ಆಸ್ LAFF. ನಮಗೂ ಒಂದು ಗೊತ್ತಿರಬೇಕು, ನಾನು ಬಹಳ ವರ್ಷದಿಂದ ತಿಳ್ಕೊಂಡು ಹೇಳುವ ಮಾತು, ಯಾವುದೇ ಒಂದು ಲೇಖನ ನಾವು ಓದುವಾಗ ಅದರದ್ದು ಅಕ್ಷರಗಳ ಜೋಡಣೆಯಿಂದ ನಾವು ಶಬ್ದಗಳನ್ನು ಗ್ರಹಿಸೋದಲ್ಲ, ನಾವು ಶಬ್ದಗಳನ್ನು ಆ ಶಬ್ದದ ಚಿತ್ರಣದಿಂದ ಗ್ರಹಿಸೋದು. ಇಲ್ದಿದ್ರೆ ಈಗ ಕನ್ನಡದಲ್ಲಿ ನಾವು ಫಾಸ್ಟ್ ಓದ್ತೇವೆ, ಬ್ಯಾರಿಯಲ್ಲಿ ಯಾಕೆ ಆಗೋದಿಲ್ಲ? ಅದೇ ಅಕ್ಷರಗಳು ತಾನೆ. ನಮಗೆ ಅಲ್ಲಿ ಆ ಶಬ್ದಗಳ ಚಿತ್ರಣ ನಮ್ಮ ಮೈಂಡಲ್ಲಿ ಇರೋದಿಲ್ಲ. ಆ ಚಿತ್ರಣ ನಮ್ಮ ಮೈಂಡಲ್ಲಿ ಕೂತ್ಕೊಳ್ಬೇಕಿದ್ರೆ ಪ್ರತಿಯೊಂದು ಶಬ್ದವನ್ನು ಪ್ರತಿಯೊಬ್ಬನು ಒಂದೇ ಕ್ರಮಬದ್ಧವಾಗಿ ಏಕರೂಪವಾಗಿ ಬರೆಯುವಂತಹ ಒಂದು ಪರಿಪಾಠ ಬೆಳೆಸ್ಕೊಳ್ಬೇಕು. ನಾನು ಅವಡೆ ಪೋಯಿನ್ನೆ ಬರೆಯುವಾಗ ನಾನು ಅವಡೆಗೂ ಪೋಯಿನ್ನೆ ಅಂತಲೇ ಬರೀಬೇಕು. ಈಗ ನಾನು ಬ್ಯಾರಿ ವಾರ್ತೆಯಲ್ಲಿ ನೋಡ್ತಾ ಇದ್ದೇನೆ, ನಾನು ಅವಡೆಗೂ ಪೋಯಿನ್ನೆ ಹೇಳುವಾಗ ನಾವು ಡೆ ಗ್ ಪೋಯಿನ್ನೆ ಅಂತ ಬರ್ತದೆ. ಇದು ಸಂವಾದ ಬರೆಯುವಾಗ ನೀವೊಂದು ನಾಟಕ ಬರೀತೀರಿ, ಆವಾಗ ಸಂವಾದದ ರೂಪದಲ್ಲಿ ಕರೆಕ್ಟ್ ಆಗ್ತದೆ. ಆದರೆ ಲೇಖನ ಬರೆಯುವಾಗ ನಾನು ಅವಡೆಗೂ ಪೋಯಿನ್ನೆ ಅಂತಲೇ ಬರೀಬೇಕು ನಾವು. ಇಲ್ಲೆಂಗ್ಲಿ ಅದು ಅಂದರೆ ಏದೇ ಒಂದು ವರ್ಡ್ ಸೊನ್ನೆ ಉಳ್ಳದು, ನೀವು ಸೊನ್ನೆ ಇಡ
ಅವ್ನ್ ಡೋಂಟ್ ಚೆಲ್ಲುಂಬೊತ್ತುಗು ಅವು ನು ಉಣ್ ಡೋ ತೆಲ್ದ ಇಲ್ಲೇ ಅವ್ನ್ ಡೋಂಟ್ ಎಲ್ದೋಗು ದಾತ್ಗೆ ಡೋ ಅಡಿ ಒತ್ತಿತ್ತು ಹೇಳ್ದ ಆಯ್ ಪ್ರತಿಯೊರ್ತು ಒಲ್ದೋಗು ಅವರು ಕರೆಕ್ಟ್ ಮೆಥಡ್ ನಂಗೆ ಫಾಲೋ ಹಾಕಿ ಹೆಂಗ್ಲಿ ನಂಗಲ್ಲ ಮಕ್ಕ ಬೇಗ ಓದೋಗೌಡು ಆ ಶಬ್ದದ ಮೇಲೆ ನಂಗೆ ಒಂದು ಗ್ರಹಿಕೆ ಬಂಡು ನಿಂಗೆ ಗೊಂತಿಕ್ಕು ಚೈನತ್ತಲು ಉಲ್ಲ ಎಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜರು ಚಮ್ಮೇಲೆ ಟ್ರೈ ಹಾಕ್ಯಾರ ಆ ಲಿಪಿಡ ಚೇಂಜ್ ಹಾಕೋನು ಸ್ಪೆಲ್ಲಿಂಗ್ಡ ಚೇಂಜ್ ಹಾಕೋನು ಚೆಲ್ಡದು ಇಂಗ್ಲೀಷ್ಲಿ ಆ ಸ್ಪೆಲ್ಲಿಂಗ್ಡ ಚೇಂಜ್ ಹಾಕೋನು ಉಂಟು ಅಲ್ಲಿ ಬಹಳ ಬಹಳ ಏನು ಅಬ್ಜೆಕ್ಷನ್ ಬಂತು ಅಂತ ಹೇಳಿದರೆ ಸ್ಪೆಲ್ಲಿಂಗ್ ಚೇಂಜ್ ಮಾಡಿದರೆ ಓದಲಿಕ್ಕೆ ಭಾಳ ಕಷ್ಟ ಆಗ್ತದೆ ಲಾಫನ್ನು LAFF ಅಂತ ಹೇಳಿದ್ರೆ ಲ್ಯಾಫ್ ಅಂತ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಓದಲಿಕ್ಕೆ ಆಗೋದಿಲ್ಲ ಆ ಶಬ್ದದ ಗ್ರಹಿಕೆಯಿಂದ ನಮಗೆ ಬೇಗ ಓದಲಿಕ್ಕೆ ಆಗ್ತದೆ ಇದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದ್ದು ಕಡೇ ಒಂದು ನಂದು ಒಂದು ಚಿಕ್ಕ ಸೂಚನೆ ಏನಂತ ಹೇಳಿದರೆ ನಾವು ಮಾತಾಡುವ ಈ ಭಾಷೆ ಇದೊಂದು ಅನಾಗರಿಕ ಭಾಷೆ ಅಂತ ಆಗಬಾರ್ದು ನಾನಿದು ಬಶೀರ್ ಬೈಕಂಪಾಡಿಯವರಿಂದ ಎರವಲು ಪಡೆದಂತಹ ಒಂದು ವರ್ಡ್ ಇದು ಅಂದರೆ ನಾವೀಗ ನಮ್ಮ ಜಾತಿಯವರಾದರೆ ಅವರು ನೀವು ಹೇಳ್ತೇವೆ ಇನ್ನೊಂದು ಜಾತಿಯವರಾದರೆ ಅವನು ನಾನು ದೇವೇಗೌಡ ಬನ್ನ ಜಮೀರ್ ಅಹಮದ್ ಬಂತ್ ಅದು ಏನು ವ್ಯತ್ಯಾಸ ಏನು ಇಲ್ಲೆಂಗ್ಲಿ ನಂಗೆ ಎಂದ್ರೆ ಚೆಲ್ಡ ಆ ಭಾರಿ ನಲ್ಲ ಸೊರಾಕೆಯನ್ನು ಸ್ವಾಮೀಜಿ ಅಂತಲ್ಲಿ ಅವನು ಚತ್ತು ಹೋಯಲ್ಲ ಅಲ್ಲಿ ಕುಡಿದು ಬಿದ್ದ ಬ್ಯಾರಿ ಅವನು ಮರ್ಚಿಬೋಯ ಇದು ಅನ್ಯಾಯ ಇದು ಆಗೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ರಹೀಮ್ ಟೀಕೆ ನಮ್ಮ ಬ್ರದರ್ ಇದನ್ನು ಬಹಳ ಸಭೆಗಳಲ್ಲಿ ಹೇಳ್ತಾಯಿದ್ರು ಮತ್ತು ನಮ್ಮ ಇವರು ಬಶೀರ್ ಬೈಕಂಪಾಡಿ ಒಂದು ಆರ್ಟಿಕಲೇ ಇದರ ಬಗ್ಗೆ ಬರೆದಿದ್ರು ನಾವು ಈ ರೀತಿ ಮುಂದುವರಿಸಿಕೊಂಡು ಹೋದರೆ ನಾವು ಒಂದು ಅನಾಗರಿಕ ಭಾಷೆ ಆಗಿಬಿಡ್ತೇವೆ ನಮ್ಮ ಸಂಸ್ಕೃತಿ ಅನಾಗರಿಕವಾಗಿಬಿಡ್ತದೆ ಇನ್ನೊಬ್ಬರನ್ನು ಖಂಡನೀಯವಾಗಿ ಅಥವಾ ಒಂದು ಹೇಯವಾಗಿ ತಿಳಿದ್ರು ಈ ಒಂದು ವಿಚಾರದಲ್ಲಿ ನಾನು ಎಲ್ಲ ಮಕ್ಕಳಿಗೆ ಹೇಳೋದು ನೀವೆಲ್ಲರೂ ಮರೆಕೋ ಇವತ್ತಿಂದ ಮಕ್ಕಳಿಗೆ ಕೇಕಡ ಬ್ಯಾರಿ ಭಾಷೆ ಬಲ್ಕವರ್ರೆ ಮಕ್ಕಗೆ ನಾ ಚೆಲ್ಡು ಇಂಡು ನಂಗೆ ಪರ್ತು ಪೋಯಪ್ಪ ನಂಗಲ ಬೇರೆ ಭಾಷೆ ರಂಗ ಆರು ಬೇರೆ ಜಾತಿ ರಂಗ ಆರಿಕ್ಕಟ್ಟು ನಂಗೆ ಚೆಲ್ಲು ಮೊತ್ತಗ ಅಯಲ್ ಇಂಟು ಚೆಲ್ಲೋನು ಅಯಲ್ ಮರ್ಚೆಂಗ್ಲು ಮರಣ ಹೊಂದಿದ್ರೆ ಮರ್ಚಿತ್ತು ಇಂಟು ಚೆಲ್ಡದು ನಂಗೆ ಪ್ರಾಕ್ಟೀಸ್ ಹಾಕೊಂಡು ಇಂಡು ಚಮ್ಮೆತ್ತಾಗ ನಂಗೆ ಈ ಪ್ರಾಕ್ಟೀಸ್ ಹಾಕ್ಯೊಂಟು ಉಲ್ಲ ಇಲ್ಲೆಂಗ್ಲು ನಂಗೆ ಎತ್ತರೇ ಅಭಿವೃದ್ಧಿ ಆಂಗ್ಲು ನಾಳೆ ನಂಗೆಲ್ಲ ಚೆಲ್ಡು ಬ್ಯಾರಿಯ ಪಾತೆರ್ನೇ ಅಂಚೆನೆ ಅವು ಸಮಜ್ಜಿ ಅಂತ ಆ ರೀತಿಯ ಒಂದು ಇದಕ್ಕೆ ನಾವು ಅಸಂಗತಕ್ಕೆ ನಾವು ಒಳಗೊಳ್ಳಬಾರ್ದು ಸೊ ಕಡೆಯದಾಗಿ ನನ್ನ ಭಾಷಣ ಮುಗಿಸುವ ಮುನ್ನೆ ಇದೆಲ್ಲ ಆಗಬೇಕಿದ್ರೆ ಇದೊಂದು ಸೌಹಾರ್ದದ ವಾತಾವರಣದಲ್ಲಿ ಆದರೆ ಮಾತ್ರ ಸಾಧ್ಯವಿದೆ ಯಾವ ರೀತಿ ನಾವು ನಮ್ಮ ಮೂಲವನ್ನು ಹುಡ್ಕೊಂಡು ಹೋಗಿದ್ದೇವೆ ಆ ಮೂಲದಲ್ಲಿ ಇಡೀ ನಮಗೆ ಕಾಣ್ತಾ ಸಿಗೋದು ಸೌಹಾರ್ದತೆಯ ಒಂದು ವಿಚಾರ ನಾವು ಯಾವಾಗಲೂ ಬೇರೆ ಧರ್ಮದವರೊಂದಿಗೆ ಪರಕೀಯರಾಗಿ ಅವರು ನಮ್ಮನ್ನು ನೋಡಲಿಲ್ಲ ನಾವು ಅವರನ್ನು ನೋಡಲಿಲ್ಲ ಇವತ್ತು ನಾವು ಸ್ವಲ್ಪ ಅಭಿವೃದ್ಧಿ ಹೊಂದ್ತಾ ಇದ್ದೇವೆ ಒಂದು ಕಡೆಯಲ್ಲಿ ಅವರು ನಮ್ಮನ್ನು ಇವ್ರ ಮೇಲೆ ಹೋಗ್ತಾರೆ ಅನ್ನೋ ಒಂದು ಅಸೂಹೆ ಇರ್ಬೋದು ಅಥವಾ ಯಾವುದೇ ಒಂದು ಭಾವನೆ ಇರ್ಬೋದು ಅಥವಾ ನಾವು ಸ್ವಲ್ಪ ನಮ್ಮ ತೋರಿಕೆಯೂ ಜಾಸ್ತಿ ಆಗಿದೆ ಈಗ ಇರುವಾಗ ಒಂದು ಸ್ವಲ್ಪ ಅಸೌಹಾರ್ದದ ಒಂದು ವಾತಾವರಣ ಬೆಳೀತಾ ಇದೆ ಇದರ ಬಗ್ಗೆ ನಾವು ಗಮನ ಹಚ್ಕೊಳ್ಬೇಕು ಮತ್ತು ನಾವು ಮಾಡುವ ಎಲ್ಲ ಕೆಲಸದಲ್ಲಿ ಭಾರತ ಫಸ್ಟ್ ಇಂಡಿಯಾ ಫಸ್ಟ್ ಅನ್ನೋ ಒಂದು ಧ್ಯೇಯ ನಮ್ಮ ಹೃದಯದಲ್ಲಿ ಇಲ್ಲದಿದ್ದರೆ ನಾವು ಏನು ಮಾಡಿದ್ರೂ ಸಕ್ಸಸ್ ನಾವು ಆಗೋದಿಲ್ಲ ನನಗೆ ಇಂತಹ ಒಂದು ಸಮಾರಂಭದಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಗಿ ಫಾದರ್ ತಾವು ಬಹಳ ತಾಳ್ಮೆಯಿಂದ ಕೇಳ್ಕೊಂಡಿದ್ದ ಇವರಿಗೆಲ್ಲ ಬೇರೆ ಉಪಾಯ ಇಲ್ಲ ಸರ್ ಎಲ್ಲ ಮಿತ್ರರು ಎದ್ದು ಹೋಗುವಂಗಿಲ್ಲ ನಮ್ಮ ಈ ಸಮುದಾಯ ನಮ್ಮ ಭಾಷೆಯಿಂದಾಗಿ ಬೆಳೆಯಲಿ ಈ ಭಾಷೆ ಬಗ್ಗೆ ನಾವು ಗಮನ ಕೊಡೋಣ ಸಾಹಿತ್ಯದ ಬಗ್ಗೆ ಗಮನ ಕೊಡೋಣ ಅಲ್ಲಿಂದ ನಮ್ಮಲ್ಲಿ ಒಂದು ಅಭಿಮಾನ ಹುಟ್ಕೊಳ್ಳಿ ಅಭಿಮಾನದಿಂದ ಅಭಿವೃದ್ಧಿ ಆಗಲಿ ಮತ್ತೆ ಅಭಿಮಾನ ಹುಟ್ಕೊಂಡು ಮತ್ತೆ ಅಭಿವೃದ್ಧಿ ಆಗಲಿ ಈ ದೇಶದ ಅತ್ಯಂತ ಮುಂಚೂಣಿಯಲ್ಲಿರುವ ಒಂದು ಸಮುದಾಯ ಈ ದೇಶಕ್ಕೆ ಅತ್ಯಂತ ದೊಡ್ಡ ಕಾಣಿಕೆ ಕೊಡುವಂಥ ಒಂದು ಸಮುದಾಯ ಅನ್ನೋ ಮಟ್ಟಕ್ಕೆ ನಾವು ಬೆಳೆಯಲಿ ಅನ್ನೋ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಾನು ಹೇಳಿದ್ರಲ್ಲಿ ಯಾರಿಗಾದರೂ ಬೇಸರ ಆಗಿದ್ದರೆ ಹಂಸ ಸರ್ ನಾನು ಇಲ್ಲಿ ಇರುವವರಿಗೆ ಕೆಲವರಿಗೆಲ್ಲ ಹೇಳಿದ್ರಲ್ಲಿ ಇದವರು ವಿವಾದ ಹುಟ್ಟಿ ಹಾಕಿದರು ಅಂತ ಅನಿಸ್ಬೋದು ನಾನೆಲ್ಲ ತಮ್ಮ ಬಗ್ಗೆ ಬಹಳ ಗೌರವ ಮತ್ತು ಪ್ರೀತಿಯಿಂದ ಇರುವವನು ಆದ್ದರಿಂದಾಗಿ ನಾನು ಅಧಿಕಾರದಿಂದ ಮಾತಾಡ್ತಾ ಇದ್ದೇನೆ ಆ ಪ್ರೀತಿಯ ಮೂಲಕ ಅಧಿಕಾರದಿಂದ ನಾನು ಮಾತಾಡ್ತಾ ಇರೋದು ನಾನು ದೊಡ್ಡವ ಅಥವಾ ಬ್ಯಾರಿಯ ಆಂದೋಲನ ರೂವಾರಿ ಅನ್ನೋ ಅಧಿಕಾರದಿಂದ ಮಾತಾಡೋದಲ್ಲ ನಮ್ಮ ಸಮುದಾಯದಲ್ಲಿ ನಾವೆಲ್ಲರೂ ಸೇರಿಕೊಂಡು ಜೊತೆಯಾಗಿ ಹೋದವರು ಮುಂದೇನೂ ನಾವು ಜೊತೆಯಾಗಿ ಹೋಗಬೇಕು ಆದ್ದರಿಂದ ಕೆಲವು ಸಲಹೆ ಸೂಚನೆಗಳನ್ನು ನಾನು ಕೊಟ್ಟಿದ್ದೇನೆ ವಿನ ಬೇರೆ ಏನಿಲ್ಲ ತಮಗೆಲ್ಲರಿಗೂ ವಂದನೆಗಳು ಜೈ ಹಿಂದ್